ಹೋರಿ ಹಬ್ಬದಾಗ ಬಹಳ ಟ್ರೆಂಡ್ ಆಗೈತಿ ನಮ್ಮ ಜಗ್ಗುನ್ ನೇಮ್. ಅದಕ್ಕೆ ಕಾರಣ ಕರ್ನಾಟಕದ ಸ್ಪೆಷಲ್ ಬ್ರ್ಯಾಂಡ್ ಕರ್ಜಗಿ ಓಮ. ಧರೆ ಹತ್ತಿ ಉರಿದು ಆ ಉಲ್ಕೆ ಬಡಿದು ಈ ಜಗವೇ ಸಿಡಿದು ಬಿಡಲಿ ನಾನಿಲ್ಲವೇ. ಲೇ ತಮ್ಮ, ಸಾಲ ಸವಾಲ್ ಹತ್ತು ಬಂದ್ರೆ ನಮ್ಮ ಜಗ್ಗಿ ಗತ್ ಕಂಡಾಗಿಲ್ಲ. ನಿಯತ್ತಿಲೆ ನಮ್ ಕಳ್ಸೈತಿ. ಇನ್ನು 10 ವರ್ಷ ಆದ್ರೆ ಇದ್ರ ದಾಖಲೆ ಮುರಿಯಕ್ಕಾಗಲ್ಲ. ದಪ್ಪ ಇರೋದ್ ಕಣ, ಅದಕ್ಕೆ ಇನ್ನೊಂದ್ ಸ್ವಲ್ಪ ನುಚ್ಚ ಹಾಕಿ ಒಳಕಟ್ಟೋಲಿ ಅದೇ ಲಾಭ ಮಾಡ್ಬೇಕು. ನಮ್ಮ ಮಳೆ ಹೊರಿದ್ ಮರ್ಯಾದೆ ಕಳೆದಿತ್ತು ಅಂತಂದೇಳಿ ಇವನ್ನ ಇನ್ನೊಂದು ವಾರದೊಳಗೆ ನಮ್ದು ಹೆಣ್ಣು ಆಕತ್ತು ಗಂಡು ಆಕತ್ತು ಪಾಪು. ನಮ್ದು ಇನ್ನೊಂದು 4 ವಾರದಾಗ ಪಾಪು ಆಕತಿ. ಅಪ್ಪಿ ತಪ್ಪಿ ಗಂಡು ಮಗು ಆತಂದ್ರ ಕರ್ಜಿಗಿ ಓಮ್ ಅಂತಂದು ಹೆಸರು ಇಡ್ತಾನೆ. ಕರ್ಜಿಗಿ ಡಿಫ್ರೆಂಟ್ ಓಮ್ ಅಂತಂದು ಹೆಸರು ಇಡ್ತಾನೆ. ಅಷ್ಟು ಅಭಿಮಾನ. ಬಕ್ಕ ಬಕ್ಕ ಹೊರಿ ಆಕಳನ ಹೋಕ್ಕವು, ಪಿಪಿ ಕಟ್ಟಿ ಹಬ್ಬ ಮಾಡಕ್ ದಮ್ ಬೇಕು, ಈ ತರ ಎಲ್ಲ ಸ್ಟೇಟಸ್ ಹಾಕಾರಣ. ಸ್ವಲ್ಪ ಜಗಳ ಆತಣ. ಜಗಳ ಆಗಿನ ಬಳಿಕ ನಮ್ಮ ಮನ್ಯಾಗೆಲ್ಲ ಇವೆಲ್ಲ ಈ ಹೊರಿ ಕಟ್ಟಿನ ಬಳಿಕ ಹಿಂಗಾತ ಹಬ್ಬದಾಗ ಜಗಳ ಆತಣ. ಹೊರಿನ ಬ್ಯಾಡ ನಮಗೆ, ನಿನ್ಗೆ ಎದಕ್ ಬೇಕು, ಆರಾಮಾಗಿರು. ಇದನ್ನ ನನ್ನ ಸಲುವಾಗಿ ಏನಕ್ಕಿನ್ನಣ ಅದಕ್ಕೆ ಬಹಳ ಜನ ಹಚ್ಕೊಂಡ್ರಣ ಹುಡುಗರು, ಹಳ್ಳಿ ಹುಡುಗರು. ನಮ್ ಸಲುವಾಗಿ ಬೇಡ, ಹುಡ್ರ ಸಲುವಾಗಿ ಹಬ್ಬ ಮಾಡೋಣ ನನ್ನ ಕಾರಣಕ್ಕೆ ಕೊಟ್ಟಿದ್ರ ಅಲ್ಲೇ 1 ವರ್ಷ ಹಾಕಿತಣ ಕೊಟ್ಟನ ಹೊರಿನ. ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ನಮಸ್ಕಾರ ಕರ್ನಾಟಕ. ಪದೇ ಪದೇ ಅದನ್ನೇ ಹಾಡಿದ್ದೇ ಹಾಡು ಅಂತ ಹಾಡಕ್ಕೆ ತಯಾರಿಲ್ಲ. ಬಂದಿರೋದು ಕರ್ಜಿಗಿ ಓಮ್ ಅಂತ. ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರ, ಒಂದು ಟ್ರೆಂಡಿಂಗ್ ಸೃಷ್ಟಿ ಮಾಡಿದೆ. ಈಗ ಯಾವುದೇ ಒಂದು ಟ್ರೆಂಡಿಂಗಲ್ಲಿ ಇತ್ತು ಅಂದರೆ ನೀವು ಪದೇ ಅದೇ ಹೋರಿಗಳನ್ನ ಅಥವಾ ಅದೇ ರೀಲ್ಸ್ನ ನೋಡ್ತಾ ಇರ್ತೀರ. ಅಂಥ ಹೋರಿಗಳಲ್ಲಿ ಈಗ ಟ್ರೆಂಡ್ ಸೃಷ್ಟಿ ಮಾಡಿದೆ. ಒಂದು ಪಿ ಹೊತ್ಬಿಟ್ಟು ಈಗಿನ ಕಾಲದಲ್ಲಿ ಈಗ ನಡೀತಿರೋ ಹಬ್ಬದಲ್ಲಿ ಒಂದು ಪಿ ಹೊತ್ತು ಒಂದು ಹಬ್ಬ ಮಾಡೋದು ಅಂದರೆ ಸಾಮಾನ್ಯ ಅಲ್ಲ. ಅಂಥ ಹಬ್ಬ ಮಾಡಿಕೊಂಡು ಇವತ್ತು ಒಂದು ಟ್ರೆಂಡಿಂಗ್ ಸೃಷ್ಟಿ ಮಾಡ್ತಿದೆ. ಇನ್ಸ್ಟಾಗ್ರಾಮಲ್ಲಿ ತಂದೆ ಆದಂಥ ಒಂದು ಅಭಿಮಾನಿಗಳ ಸಂಘನ ಅಥವಾ ಇಲ್ಲಿ ಕರ್ಜಿಗಿ ಅನ್ನೋ ಒಂದು ಊರ ಹೆಸರನ್ನು ಇದು ತಗೊಂಡು ಹಾಗೆ ಬೆಳೆಸ್ಕೊಂಡು ಹೋಗ್ತಿದೆ. ಅಂಥ ಹೋರಿನ ಸಂದರ್ಶನ ಮಾಡಿ ಅಂತ ತುಂಬ ಜನ ಹೇಳಿದ್ದೀರಾ. ನಿಮ್ಮ ಅಪೇಕ್ಷೆ ಮೇರೆಗೆ ಇವತ್ತು ಕರ್ಜಿಗಿ ಓಮ್ ಅಂತ ಒಂದು ಹೋರಿ ಇಂಟರ್ವ್ಯೂ ತೊಗೊಳಕ್ಕೆ ಅಂತ ಬಂದಿದ್ದೀವಿ. ಅದ್ರ ಮಾಲೀಕರಿದ್ದಾರೆ. ಅದ್ರ ಮಾಲೀಕರ ಜೊತೆ ಅವ್ರ ಫ್ರೆಂಡ್ ಸರ್ಕಲ್ ಎಲ್ಲ ಇದೆ. ಯಾಕೆಂದರೆ ಒಂದು ಹೋರಿ ಬೆಳಿಬೇಕು ಅಂದರೆ ಬರೀ ಮಾಲೀಕರಿಂದ ಸಾಧ್ಯ ಆಗಲ್ಲ. ಅದ್ರ ಸುತ್ತಮುತ್ತ ಇರೋ ಫ್ರೆಂಡ್ ಸರ್ಕಲ್ಲು, ಆ ಹೋರಿ ಕೊಡೋ ಸಪೋರ್ಟು, ನಮ್ಮದೇ ಹೋರಿ ಅನ್ನೋ ಒಂದು ಕೊಡ್ತಾರಲ್ಲ ಆ ಸಪೋರ್ಟು. ಅದೇ ಥರ ಇಲ್ಲಿ ಅಷ್ಟೇ ಕರ್ಜಿಗಿ ಓಮ್ ಜೊತೆ ಆ ಮಾಲೀಕರ ಜೊತೆ ಆ ಫ್ರೆಂಡ್ಸ್ಗಳು ನಿಂತ್ಕೊಂಡು ಆ ಹೋರಿ ಇಷ್ಟು ಬೆಳೆಯೋಕ್ಕೆ ಅವರು ಕೂಡ ಕಾರಣ ಆಗಿದ್ದಾರೆ. ಇವತ್ತು ಆ ಹೋರಿ ಬಗ್ಗೆ ಅವ್ರು ಏನು ಹೇಳ್ತಾರೆ ಪ್ರತಿಯೊಂದು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅಖಾಡದಲ್ಲಿ ಕಾಮನ್ ಆಗಿ ಎಲ್ಲರೂ ನೋಡಿರ್ತೀರ ಕರ್ಜಿಗಿ ಓಮ್ ಅಂದರೆ ಹೇಗೆ ಹೋಗುತ್ತೆ, ಅಖಾಡದಿಂದ ಹೊರಗಡೆ ಹೇಗೆ ಸಿಗುತ್ತೆ ಪ್ರತಿಯೊಂದನ್ನು. ಅಖಾಡದಿಂದ ಹೊರತುಪಡಿಸಿ ಅದ್ರ ಕರ್ಜಿಗಿ ಓಮ್ ಇಲ್ಲಿಗೆ ಹೇಗೆ ಬಂತು ಪ್ರತಿಯೊಂದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಹೋರಿ ಮಾಲೀಕರು ಇಲ್ಲೇ ಇದ್ದಾರೆ. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಜಗದೀಶ್ ಅಂತಂದೇಳಿ. ನಮ್ಮದು ಕರ್ಜಿಗಿ. ಸುಂದರ. ಕರ್ಜಿಗಿಗೆ ಫಸ್ಟು ಹೋರಿ ಬಂದಿದ್ದು ಹೇಗೆ ಅಂತ ಹೇಳ್ತೀರಾ? ಅಣ್ಣ ಈಗ ಒಂದು 5 ವರ್ಷದ ಹಿಂದ್ಗಡೆ ನಮ್ಮ ಫ್ರೆಂಡ್ ರಾಕೇಶ್ ಅಂತಂದು ಇದಾರ. ಅವರು ರಾತ್ರಿ ಒಂದು 10 ಗಂಟೆ ಸುಮಾರು ಫೋನ್ ಮಾಡಿ, ದೋಸ್ತ ನಮ್ಗೇನು ಹೋರಿ ಕಟ್ಬೇಕನ್ನೋ ಉದ್ದೇಶ ಏನು ಇರಲಿಲ್ಲ ಅಣ್ಣ, ನಾವು ಹೋರಿ ಕಟ್ತಂತ ನಮಗೂ ಗೊತ್ತಿರಲಿಲ್ಲ. ಅಚಾನಕ್ಕಾಗಿ ರಾತ್ರಿ ಒಂದು 10 ಗಂಟೆ ಫೋನ್ ಮಾಡಿ, ಇಲ್ಲ ದೋಸ್ತ ಒಂದು ತಮಿಳ್ನಾಡಿಂತ್ರ ಹೋರಿ ಬರೋದೈತಿ, 1 ತಿಂಗಳ ಇಟ್ಕೊಂಡು ಹಂಗೆ ಕಳ್ಸೋಣ ಅದನ್ನ ಮತ್ತೆ ಅಂತಂದು ಫೋನ್ ಮಾಡಿದ್ರು. 1 ತಿಂಗಳೆಲ್ಲ ಇರಲಿ ಬಿಡು ಅಂತಂದೇಳಿ ನಾವು ತರಿಸಿದ್ವಣ ಊರಿನ. ರಾತ್ರಿ ಫೋನ್ ಮಾಡಿದ್ದ, ಅದು ಆಲ್ರೆಡಿ ಹೋರಿ ಹೇರಿನ ಬಳಗ ಫೋನ್ ಮಾಡ್ಯಾನ ನನಗೆ. ನಮ್ದು ಒಂದೇ ಎತ್ತಿತ್ತಣ ಅವಾಗ, ಜಗನ ಇತ್ತು ಕಟ್ಟಕ, ಇರಲಿ ಬಿಡು ಹಂಗಾರ ಅಂತಂದೇಳಿ ತರಿಸಿದ್ವಣ ಅದನ್ನು. ಬೆಳಗ್ಗೆ ಬಂತಣ ಊರಿ. ಅದಾದ್ಮೇಲೆ 1 ತಿಂಗಳಾಗಿನ ಬಳಕ ಇದು ದೀಪಾವಳಿ ಇತ್ತಣ. ದೀಪಾವಳಿಗೆ ಮಲ್ಲೂರಿಗೆ ಹಾಕಿದ್ವಣ ಊರಿನ. ನಾವು ಅಷ್ಟೊಂದು ಹುಚ್ಚಿದ್ದಿದ್ದಿಲ್ಲಣ್ಣ. ನಮ್ದು ಕಬಡ್ಡಿ ಕುಸ್ತಿ ಟೀಮ್ ಚಲೋ ಇತ್ತಣ ನಮ್ದು ಊರಾಗೆಲ್ಲ. ಕಬಡ್ಡಿ ಆಡ್ಕೊಂತಿದ್ವಲ್ಲ, ಎಲ್ಲ ಹುಡುಗರು ಸರ್ಕಲ್ ಇತ್ತಣ. ಎಲ್ಲ ಹುಡುಗರು ಸೇರಿ ಮಲ್ಲೂರು ಹಬ್ಬಕ್ಕೆ ಹೋದ್ವಿ. ಫಸ್ಟ್ನೇ ಹಬ್ಬ ಅಣ್ಣ ಅದು. 1ನೇ ರೌಂಡ್ ನಾವು ಹೋಗಿದ್ದಿಲ್ಲಣ್ಣ ಹಬ್ಬಕ್ಕೆ. ಮಧ್ಯಾಹ್ನ ಮೇಲೆ ಹೋಗಿದ್ದೆ, ನಮ್ಮ ತಾಯಿಯರಿಗೆ ಆರಾಮ ಇರಲಿಲ್ಲ, ಹಾಸ್ಪಿಟ್ಲಿಗೆ ತೋರಿಸಿ ಹೋಗಿದ್ದಣ. ಅಷ್ಟೊತ್ತಿಗೆ ನಾವು ಹೋಗೋದಕ್ಕೂ ಹೋರಿ ಬಿಟ್ರಣ. ಅದು ಬಂದಿರೋ ಸ್ಪೀಡ್ಗಣ ಎಲ್ಲರೂ ಫುಲ್ ಫಿದಾಗ್ಬಿಟ್ಟಿದ್ರಣ ಊರಿಗೆ. ಅದಕ್ಕೆ ನಾವು ದುಡ್ಡು ಕೊಟ್ಟಿಲ್ಲ ಅಂತಂದು ಗೊತ್ತಾಗಿ ಎಷ್ಟೋ ಜನ ನನಗೆ ಕೊಡ್ಸು ನೀನು ಕೊಡ್ಸು ಅಂತ ನನ್ನ ಭಾಳ ಜನ ಕೇಳಿದ್ರಣ. ಅದಾಗಿ ಒಂದು ಸ್ವಲ್ಪ ದಿನ ಆಗಿನ ಬಳಿಕ ಅವರು ಹೋರಿನ ಮರಾಗ ಕೊಡ್ತೇವೆ ಅಂದ್ರಣ. ಅದ್ರದ್ದು ರೇಟ್ ಮುಗಿಸ್ಕೊಂಡು ನಾವು ಮರಾಗ ತೊಗೊಂಡೋಣ ಅದನ್ನ ಹೋರಿನ. ತೊಗೊಂಡು ಸ್ವಲ್ಪ ದಿನ ಆಗಿನ ಬಳಿಕ ಆ ಹೋರಿನ ತೀರ್ಕೊಂತಣ. ಒಂದು 2 ವರ್ಷ 3 ವರ್ಷ ಮಾಡ್ತಾನ ಅದು ಹಬ್ಬ. ಕರೋನಾ ಟೈಮ್ನಾಗ ತೀರ್ಕೊಂತಾನ. ಅದು ಲಿಂಪಿ ಸ್ಕಿನ್ ಅಂತ ಒಂದು ರೋಗ ಬಂತಲ್ಲಣ್ಣ, ಅದೇ ಬಾವುಗಳು ಬರ್ತಾವಲ್ಲ ಆ ಥರ, ಆ ಟೈಪ್ ಎಲ್ಲ ಬಂದು ತೀರ್ಕೊಂತಾನ ಅದು ಊರಿಗೆ. ಅದಾಗಿನ ಬಳಿಕ ಅದು ಇದ್ದಾಗ ಇದಕ್ಕೂ ನಾವು ಫಸ್ಟಿಗೆ ದುಡ್ಡು ಕೊಟ್ಟಿದ್ದಿಲ್ಲಣ್ಣ. ನಮ್ಗೆ ನಮ್ಮ ಫ್ರೆಂಡ್ ಒಬ್ರು
ಚಂದ್ರ ಅಂತಂದೇಳಿ ಗೊತ್ತಿಲ್ದಾರಣ ಅವ್ರು ತೊಗೊಂಬಂದಿದ್ರಣ ಯಾಕೆ ಏನೋ ಗೊತ್ತಿರಲಿಲ್ಲ ನನಗೆ, ಇಲ್ಲ ನೀವೇ ಕಟ್ಗೇರಿ ಅಂತಂದೇಳಿ ತೊಗೊಂಬಂದು ಬಿಟ್ಟು ಹೋದ್ರಣ ಅವರು. ಇದ್ರ ಮೇಲೆ ಯಾರಿಗೆ ನನಗೆ ನಂಬಿಕೆ ಇದ್ದಿದ್ದಿಲ್ಲಣ್ಣ, ಇದು ಹಬ್ಬ ಮಾಡೋದೈತಿ, ಇದು ನೋಡಿದಿಲ್ಲಣ್ಣ ಈಗ ಬರ್ಬೇಕಾರೆ ಎಳ್ಕೊಂಬರ್ಬೇಕಣ್ಣ ಅದನ್ನ ದಾರ್ಯಾಗ. ಅವಾಗ ಹಿಂಗೈತಣ್ಣ ಒಂಥರ ಇವು ಆಕಳ ಇರ್ತಾವಲ್ಲಣ್ಣ ಆ ಟೈಪ್ ಇದ್ದಿದ್ದಣ್ಣ ಊರಿದು. ಅದು ಈಗ ಈ ರೇಂಜ್ಗೆ ಈಗ ನೀವೇ ಅದಕ್ಕೆ ಒಂಥರ ನಾನೇ ತಪ್ಪು ತಿಳ್ಕೊಂಡಿದ್ನೇನೋ ಅನ್ನೋ ಲೆವೆಲಿಗೆ ಹಬ್ಬ ನಾನು ಅಂತಲ್ಲಣ್ಣ. ಎಷ್ಟೋ ಜನ ಹುಡ್ರು ನಮ್ ದೋಸ್ತ ಅಣ್ಣ ಹೋಗೋ ಹಬ್ಬಕ್ಕೆ ಹೋಗೋ ದಿವಸ ಅದಕ್ಕೆ ಇನ್ನೊಂದ್ ಸ್ವಲ್ಪ ಹೋರಿ ದಪ್ಪ ಇರೋದ್ ಕಣ, ಅದಕ್ಕೆ ಇನ್ನೊಂದ್ ಸ್ವಲ್ಪ ನುಚ್ಚ ಹಾಕಿ ಒಳಗ್ ಕಟ್ಟೋಲಿ ಅದೇ ಹಬ್ಬ ಮಾಡ್ಬೇಕು, ನಮ್ಮ ಮಳೆ ಹೋರಿದ ಮರ್ಯಾದೆ ಕಳೆದಿತ್ತು ಅಂತಂದೇಳಿ ಇವನ್ನ ಹೇಳಿದ್ದಣ. ಈಗ ಹೋರಿ ತಗೊಂಬಂದ್ರಿ ಹಬ್ಬ, ಈಗ ನೀವ್ ಹೇಳೋದ್ ಬೇಡ, ಅಭಿಮಾನಿಗಳು ಹೇಳ್ತಿರ್ತಾರೆ ಹೇಗೆ ಹೋಗ್ತಿದೆ ಅಂತ, ನೀವ್ ಹೇಳೋದೇ ಬೇಡ. ಈಗ ಹಂಗಾಗಿದೆ. ಓಂ ಅಂತ ಪರ್ಟಿಕ್ಯುಲರ್ ಆಗಿ ಹೆಸರಿಡಕ್ಕೆ ಏನ್ ಕಾರಣ? ಏನಾದ್ರು ಉಪೇಂದ್ರನ್ ಫ್ಯಾನ್? ನಮ್ದು ಕಬಡ್ಡಿ ಟೀಮ್ ಹೆಸರು ಓಂ ಬಾಯ್ಸ್ ಅಂತ ಇತ್ತಣ. ಆ ಹೆಸರು ನಾವ್ ಇಟ್ಟಿಲ್ಲಣ್ಣ, ಅದನ್ನೇನು ಹೇಳಿದ್ನಿಲ್ಲಣ್ಣ ಮೊದ್ಲಿನವ್ರಿ. ಅದನ್ನ ಮಲ್ಲೂರ್ ಹಬ್ಬದಾಗ ಬಿಟ್ಟಾಗ ವಿಡಿಯೋ ಮಾಡಿರೋ ಹುಡುಗರಲ್ಲಣ್ಣ ಕರ್ಜಿಗಿ ಓಂ ಅಂತಂದು ಅವ್ರು ಹಾಕಿದ್ರಣ. ಅಂದ್ರೆ ನಮ್ದು ಟೀಮ್ ಹೆಸರು ಓಂ ಅಂತ ಇತ್ತಲ್ಲಣ್ಣ, ವಿಡಿಯೋ ಮಾಡಿರೋರು ಆಲ್ರೆಡಿ ಓಂ ಅಂತ ಇಟ್ಟಿದ್ರು. ಅದೇ ಇರ್ಲಿ ಬಿಡು ಚೆನ್ನಾಗೈತೆ ಅಂತೇಳಿ ಅದೇ ಇಟ್ರಿ. ಈಗ ಹೋರಿ ಹೆಸರು ಏನೋ ಮಾಡ್ಕೊಡ್ತೀವಿ. ಈಗ ಹೆಸರು ಮಾಡೋಕ್ಕಿಂತ ಮುಂಚೆ ಈಗ ನೀವು ಹೇಳಿದ್ರಿ ನನಗೆ ನಂಬಿಕೆ ಇರಲಿಲ್ಲ ಇದು ಮಾಡುತ್ತೋ ಇಲ್ವೋ ಅಂತ. ಈಗ ಆಗ್ತಿರೋದು ಟ್ರೆಂಡಿಂಗ್ ಅಲ್ಲಿ ಇದೆ ಹೋರಿ. ಈಗ ಏನ್ ಅನಿಸ್ತಿದೆ ಅವಾಗಿಗೂ ಇವಾಗಿಗೂ ಏನ್ ಡಿಫ್ರೆನ್ಸ್ ಅನಿಸ್ತಿದೆ? ಬಹಳ ಖುಷಿ ಆಗೈತಣ. ಹೆಂಗಪ್ಪ ಅಂದ್ರೆ ಈಗ ನಾ ಯಾವ ಹಳ್ಳಿಗಾರ ಹೋಗ್ಲಣ್ಣ, ಓಂ ಹೋರಿ ಜಗ್ಗಣ ಅದನ್ನ ಗುರುತು ಮಾಡಕ್ ನಮ್ಮ ಹೋರಿನೇ ಕಾರಣ. ಈಗ ಆತರ ಹೆಸರು ಮಂತ್ರ ಮಾಡ್ಕೊಟ್ಟಿದೆ. ಎಲ್ಲರೂ ಹೋಗ್ಲಣ್ಣ, ನಾವು ಯಾವ ಮೂಲ್ಯಾಗ ಹೋದ್ರು ನಮ್ಗೆ ಗುರ್ತಿಡಿತಾರೆ. ಈಗ ಫಸ್ಟ್ ನೀವು ತಂದ್ರಲ್ವಾ, ತಂದಾಗ ಪಿಪಿನೇ ಏರ್ಸಿದ್ರ ಅಥವಾ ಇಲ್ಲ ಪಕ್ಕದಲ್ಲಿ ಬಿಡ್ತಿದ್ರ ಅಥವಾ ಹೇಗೆ ಅಂತ? ನಾ ಹೇಳಿದ್ನಲ್ಲಣ್ಣ, ನಾವೆಲ್ಲ ಹಬ್ಬದಾರ ಅಲ್ಲಣ್ಣ, ನಮ್ಗೆ ಇದ್ರ ಬಗ್ಗೆ ಜಾಸ್ತಿ ಗೊತ್ತಿರ್ಲಿಲ್ಲ. ಅದನ್ನ ಹಂಗಣ ನಾವು ಹೋರಿ ಕಟ್ಟಿನ ಬಳಕ ಸ್ವಲ್ಪ ಅಪೋಸಿಟ್ ಹೋರಿ ಬಂದ್ಮೇಲೆ ಏನಾತಂದ್ರೆ ಈಗ ಅವರು ಅಪೋಸಿಟ್ ಇರೋ ಪಿಪಿ ಸರಣ ಅವ್ರಿಗೆ. ಅವ್ರು ಹಾಕೋ ಸ್ಟೇಟಸ್ ಹೆಂಗಿದ್ವು ಅಂದ್ರೆ ಬಕ್ಕ ಹೋರಿ ಆಕಳನ ಹೋಕ್ಕವು, ಪಿಪಿ ಕಟ್ಟಿ ಹಬ್ಬ ಮಾಡಕ್ ದಮ್ ಬೇಕು, ಈ ತರ ಎಲ್ಲ ಸ್ಟೇಟಸ್ ಹಾಕಾರಣ. ಅವಾಗ ಈಗ ಪರ್ಟಿಕ್ಯುಲರ್ ಅದ್ ಹೆಂಗೆ ಅಂದ್ರೆ ಇಂಡೈರೆಕ್ಟ್ ನಿಮ್ಗೆ ಹೇಳ್ದಂಗ ಆ ಲೆವೆಲ್ಗೆ ಇತ್ತು, ಆ ತರ ಇದ್ವಣ. ನಮಗೇನ್ ನೋಡೋಣ ಅಂತಂದೇಳಿ ಪಿಪಿ ಏರ್ಸಿದ್ವಣ, ಅದು ಈ ರೇಂಜ್ಗೆ ಹೊಂಟೈತೆ. ಯಾವಾಗ ನೀವು ಫಸ್ಟ್ ಟೈಮ್ ಪಿಪಿ ಏರ್ಸಿದ್ದು ಅಂತ ಅಂದ್ರೆ? ಹೋಳಿಗೆ ಹಬ್ಬ ಅಣ್ಣ, ಅದು ಹೋಳಿಗೆ ಹಬ್ಬದಲ್ಲಿ ಎಷ್ಟು ಅಡಿ ಏರಿಸ್ತೀರಾ ಪಿಪಿ ಅಂದಾಜು? ಏಕೆಂದ್ರೆ ನಾನು ಏನಕ್ಕೆ ಕೇಳಿದೆ ಅಂದ್ರೆ ಬೇರೆವೆಲ್ಲ ಪಿಪಿ ನೋಡ್ತೀನಿ ಕೋಲಿ ಕಟ್ಟಿರ್ತಾರೆ, ಈಗ ನಿಮ್ದು ಶೇಕ್ ಆಗ್ತಾ ಇರುತ್ತೆ ಪಿಪಿ ನೋಡಿದೀನಿ ಬಹಳ ವಿಡಿಯೋದಲ್ಲಿ ಹಿಂಗ್ ಶೇಕ್ ಆಗ್ತಿರುತ್ತೆ. ಅದ್ ಹೆಂಗೆ ಓರಿಸ್ತೀರಾ ಪಿಪಿನ ಅಂತ? 1 ಇಂಚಿನ ಪೈಪ್ ಇರ್ತೈತಣ್ಣ, ಅದ್ರೊಳಗೆ ಬೆತ್ತ ತುರ್ಕಿರ್ತವಣ್ಣ. ಬರೀ ಬೆತ್ತ ಅಷ್ಟ ಕಟ್ಟಿದ್ರೆ ಮುರಿತೀವಣ್ಣ, ಬರೀ ಪೈಪ್ ಅಷ್ಟ ಹಾಕಿದ್ರೆ ಮುರಿತೀವಿ. ಆಮೇಲೆ ಈಗ ಎಲ್ಲಾ ಹೊರಿ ಕಟ್ತಂಗ ಬಿದಿರು ಕಟ್ಟಿದ್ರಣ್ಣ, ಬಿದಿರು ತಡೆಯಂಗಿಲ್ಲಣ್ಣ. ಕೊಳಗೆ ಹಬ್ಬದಾಗ ಚಟ್ ಮುರಿತಣ, ಬೆಳಗ್ಗೆ ಒಂದ್ 4 ಚಟ್ ಮುರಿದೈತಣ್ಣ ಅದು ಊರಿ. 4 ಚಟ್ ಮುರಿದೈತಣ್ಣ. ಚಟ್ ಮುರಿತ. ಆಮೇಲೆ ಒಂದ್ ಪಿಪಿ ಕೋಲ್ ಅಂದ್ರಣ್ಣ ಅದಕ್ಕೊಂದು ಸ್ಟಾರ್ಟಿಂಗ್ 8 ಫೂಟ್ ಕಟ್ತಿದ್ವಣ್ಣ, ಈಗ ಒಂದು 15-16 ಫೂಟ್ ಇರ್ತದೆ. 16 ಅಂತೂ ಇರುತ್ತೆ. ಈಗ ನಿಮ್ಗೆ ನಿಮ್ ಪ್ರಕಾರ ಈಗ ಪಿಪಿ ಕಟ್ತಿದ್ದೀರಾ, ಬಕ್ಕದಲ್ಲೂ ಬಿಟ್ಟಿದ್ದೀರಾ, ಏನ್ ಡಿಫ್ರೆನ್ಸ್ ಅನ್ಸುತ್ತೆ ಈ ಪಿಪಿ ಕಟ್ಟೋದಕ್ಕೂ ಅಥವಾ ಬಕ್ಕದಲ್ಲಿ ಬಿಡೋದಕ್ಕೂ? ಬಕ್ಕ ಇನ್ನೂ 10 ವರ್ಷ ಕಟ್ಟಿದ್ರು ಅಣ್ಣ ಇಷ್ಟ ಹೆಸರು ಆಗ್ತಿರ್ಲಿಲ್ಲ, ಗುರುತು ಮಾಡ್ತಿದ್ದಿಲ್ಲ ಅಣ್ಣ ಜನ. ಪಿಪಿ ಕಟ್ಟಿನ ಬಳಿಕ ಒಂದೇ ಹಬ್ಬದಾಗ ಅಣ್ಣ ನಾವು ಪ್ರೈಜಿನ ಹಬ್ಬಕ್ಕೆ ಹತ್ತಿ ಮೊತ್ತರ ಹಬ್ಬ ಅಣ್ಣ, ಕೊಳಗಿ ಒಳಗೆ ನೋಡ್ದಾರಣ ಅದು ನಡೆಯಲ್ ಬಿಳಿ ಅಂದ್ರೆ ಜಂಪ್ ಹೊಡ್ಕೊಂತ ಬಂತಣ್ಣ ಊರಿ. ಫಸ್ಟ್ನೇ ಹಬ್ಬ ಅಣ್ಣ, ಅದಕ್ಕೂ ರೂಢಿ ಇರಲಿಲ್ಲ. ಅಂದ್ರೆ ನೀವು ರೂಢಿ ಮಾಡಿದ್ದಿಲ್ಲ, ಡೈರೆಕ್ಟ್ ಕಟ್ಟಿ ಬಿಟ್ಟಿದ್ದೀರಾ. ಆ ಹಬ್ಬದಾಗ ಅಲ್ಲಿ ನೋಡಿದ್ರೆ ನಮ್ಮ ಹುಡುಗ್ರಣ ಬ್ಯಾಡಲ್ಲಿ ಈಗಿರೋ ಮರ್ಯಾದಿನ ಕಳ್ಕೊಬೇಕಾಯ್ತಿತ್ತು, ಬೇಡ ಮೊದ್ಲ ಇಷ್ಟ ಹಿಂಗೈತಿ ಎಲ್ಲ ಊರಿ ಹಬ್ಬದಾಗ ನಮ್ನ ಹರಿಸ್ಬೇಕು ಮಾಡ್ಬೇಕನ್ನಾರ ಬಾಳ ಜನ. ನಮ್ಗೆ ಎದಕ್ ಬೇಕು ಬಕ್ಕ ಯಾರು ಮುಟ್ಟಕ್ಕಾಗಲ್ಲ, ಅಷ್ಟ್ ಮಾಡ್ಕೊಂತ ಹೋಗೋಣ ಅಂತ ಬಾಳ ಜನ ಹೇಳಿದ್ರು. ಬಾಳ ಅಂದ್ರೆ ಏನ್ ಮಾಡ್ತಾರಣ್ಣ ಹಬ್ಬದಾಗ ಒಂದು ಕೊಬ್ಬರಿ ಸರ ಹೋರಿ ಅಂತ ಒಯ್ಯಂಗಿಲ್ಲ ಹರಿದ್ರೆ, ಅದ್ರ ಸಲುವಾಗಿ ನೋಡೋಣ ಯಾರು ಮಾಡ್ಲಾರದೇನು ನಾವು ಮಾಡತ್ತಿಲ್ಲ, ನೋಡೋಣ ಅಂತಂದೇಳಿ ಹತ್ತಿ ಮೊತ್ತರ ಹಬ್ಬದಾಗ ಪ್ರೈಜಿನ ಹಬ್ಬ ಫಸ್ಟ್ ಅಲ್ಲಿ ಬಂದಿರೋ ಸ್ಪೀಡ್ ಗಣ ಎಲ್ರು ಭಯಂಕರ ಸ್ಪೀಡ್ ಬಂತಣ ಊರಿ. ನಾನ್ ನೋಡಿದೆ ವಿಡಿಯೋಸ್ ಎಲ್ಲ ನೋಡಿದೆ, ಚೆನ್ನಾಗಿ ಬಂದಿದೆ ವಿಡಿಯೋಸ್. ನಾನು ಅದೇ ಈಗ ಏನಕ್ಕೆ ಕೇಳಿದೆ ಅಂದ್ರೆ ನೀವು ಪ್ರಾಕ್ಟೀಸೇ ಮಾಡಿಸಿಲ್ಲ ಅಂತ ಹೇಳಿದಾಗ 3 ದಿನ ಕಟ್ಟಿರ್ಬೇಕು ನೋಡೋಣ ನಾವು ಅಷ್ಟೇ. ಇದಕ್ಕೆ ಚಟ್ ಕಟ್ಟಿ ಅಲ್ಲಿ ಹತ್ತಿ ಮೊತ್ತರಿಗೆ ಆದ್ರೂ ಅಣ್ಣ ಒಂದ್ 3-4 ದಿನ ಹಿಂಗ್ ಕಟ್ಕೊಂಡು ಹಿಂಗ್ ಮ್ಯಾಲ ಹಿಂಗ್ ಬಂದಿದ್ದು ಅಷ್ಟೇ ಅಣ್ಣ. ಆಮೇಲೆ ಬೇಸಾಯ ಹೊಡಿತೀವಣ್ಣ ಊರಿನ, ಅಂದ್ರೆ ಬರೀ ಇದಕ್ಕಷ್ಟೇ ಬೇಸಾಯನ ಮಾಡ್ತಾಣ. ಈ ವರ್ಷ ಒಂದ್ ಸ್ವಲ್ಪ ಹಿಂಗೆಲ್ಲ ಹಾಯ ಸಲುವಾಗಿ ಎದುರಾಗತ್ತವಣ ನಾವು. 1-2 ಕುಂಟಿ ಮುರಿದೋಣ,
ಬಳಗ ಹೊಡೆದ್ ಬಂದು ಹಂಗಾಗಿನ ಬಳಕ ಸುಮ್ಮನೆ ಏನ್ರ ಹೆಚ್ಚು ಕಡಿಮೆ ಆಗ್ಬಾರ್ದು ನಂದು ಸುಮ್ಮನೆ ಇದನ್ನ ಮಾಡಿ. ಈಗ ಇಲ್ಲಿ ನೋಡಿದ್ರೆ ಒಂಥರ ಈಗ ಇವ್ರು ಅಲ್ಲಿ ಎದ್ರಕೊಂಬಿಟ್ರು, ಒಂದ್ ಸ್ವಲ್ಪ ಹಿಂಗೆ ಅಂದಿದ್ದಕ್ಕೆ ಎದ್ರಕೊಂಬಿಟ್ರು. ಈಗ ಮನೇಲೆಲ್ಲ ಹೆಂಗೆ ಹೋರಿ ಅಂತ, ಈಗ ಮನೇಲಿ ಎಲ್ಲ ಟೈಮಲ್ಲೂ ಗಂಡು ಮಕ್ಳು ಇರೋಕ್ಕಾಗಲ್ಲ, ಹೆಣ್ಮಕ್ಳು ಇರ್ತಾರೆ. ಈಗ ಅವಕ್ಕೆನ ನೀರು ಕುಡಿಸೋದು ಅವಕ್ಕೆಲ್ಲ ಇರುತ್ತೆ. ಅಂಥ ಟೈಮಲ್ಲಿ ಹೋರಿ ಹೆಂಗೆ ಅವ್ರ ಹತ್ರ ಹೆಂಗಿರುತ್ತೆ ಅಂತ. ಈಗ ನಾವು ಮನೆಯವ್ರು ಅಷ್ಟ ಅಂತಂದಲ್ಲ ಅಣ್ಣ, ಇದನ್ನ ನಮ್ಮ ಓಣಿ ಒಳಗೆ ಹುಡುಗರೆಲ್ಲ ಇರ್ತಾರಲ್ಲ, ನಾವಿಲ್ಲ ಅಂದ್ರೆ ಅವ್ರು ನೋಡ್ಕೊಂತಿರ್ತಾರಣ್ಣ. ಆಮೇಲೆ ನಮ್ಮ ಮನೆ ಒಳಗೆ ಒಂದು 5-6 ಜನ ಅಣ್ಣ ಅದಾವಣ್ಣ. ನಾವು ನಮ್ಮ ಕಾಕನ ಮಕ್ಳು, ನಮ್ಮ ಚಿಕ್ಕಮ್ಮರ ಮಕ್ಳು ಎಲ್ಲ ನಮ್ಮ ಮನ್ಯಾಗ ಇರ್ತಾರಣ್ಣ. ಯಾರಿಲ್ಲ ಅಂದ್ರೆ ಗಂಡ್ ಮಕ್ಳ ನಾನು ನೋಡೋದು ಅಂದ್ರೆ ನಮ್ಮ ತಾಯಿಯವರು ನಾವೆಲ್ಲ ಮೇವಿಗೆ ಹಾಕ್ತಾರಣ್ಣ, ನೀರ್ ಕುಡ್ಸಾಕ ಇರೋದಕ್ಕೆ ಹೆದರ್ತಾರೆ. ಆಮೇಲೆ ಹೆಣ್ಮಕ್ಳಿಗೆ ಏನ್ ಮಾಡಲ್ಲ ಅದು, ಹೆಣ್ಮಕ್ಳಿಗೆ ಚಿಕ್ಕ ಮಕ್ಳಿಗೆ ಈಗ ಬಂದ್ ಹಿಡ್ಕಂದ್ರೆ ಸುಮ್ಮನೆ ಇರ್ತೈತೆ ಅಣ್ಣ ಅದು. ಅಂದ್ರೆ ಅದು ಫಿಕ್ಸ್ ಆಗ್ಬಿಡುತ್ತೆ, ನೀವು ನನ್ ರೇಂಜರ್ ಅಲ್ಲ ಮತ್ತೆ ಆಮೇಲೆ ಈಗ ಹೊಸ ಮಕ್ಕಳ ಈಗ ನಾವು ಡೈಲಿ ಅದನ್ನ ಪ್ರಾಕ್ಟೀಸ್ ಮಾಡಿಸ್ತೇವಲ್ಲ, ನಾವು ಎಷ್ಟು ಜನ ಅದಂದ್ರಣ ನಮ್ಮ ಮನ್ಯಾಗ ಬರೀ ವಾಯ್ಸ್ ಕೇಳ್ತಂದ್ರಣ ಅದಕ್ಕೆ ಕಿವಿ ನಿಗರಿಸತ್ತಣ, ಇವ್ರನ್ನ ಹಾಯ್ಬೇಕು ಹಿಂಗಣ. ಒಟ್ಟು ನಮ್ಮ ಅದನ್ನೇನ್ ಮೇಂಟೈನ್ ಮಾಡೋ ಹುಡುಗರು ಅದ ನೋಡೋಣ ನಾವು. ಈಗ ಅದನ್ನ ಪ್ರಾಕ್ಟೀಸ್ ಮಾಡ್ಸೋದು, ಆಮೇಲೆ ಹಬ್ಬದಾಗ ಹಿಡ್ಕೊಂಡು ಹೋಗೋ ಹುಡುಗರು ರೆಗ್ಯುಲರ್ ಅದ್ರ ಜೊತೆ ಟಚ್ ಇರೋ ಹುಡುಗರ್ನ ಯಾರನ್ನ ಮುಟ್ಟಿಸ್ಕೊಳಂಗಿಲ್ಲ ಅಣ್ಣ. ಈಗ ಅದು ಅಷ್ಟು ಇದೈತಣ ಅವರು. ಈಗ ಹೋರಿ ಹೆಸರೇನೋ ಮಾಡ್ತಾ ಇದೆ, ಹಿಂಗೆ ಮಾಡ್ಕೊಂಡು ಹೋಗ್ಲಿ ಅನ್ನೋದೇ ನಮ್ಮ ಉದ್ದೇಶ. ಹಂಗಾಗಿ ನಾವು ನಮ್ಮಿಂದ ಆಗಷ್ಟು ಪುಷ್ ನಾವು ಕೊಡೋಣ ಅಂತ ನಾವು ಒಂದು ವಿಡಿಯೋ ಮಾಡ್ತಿದ್ದೀವಿ. ಈಗ ನಿಮಗೆ ಈಗ ಒಂದು ಮಾಡಿಕೊಟ್ಟಿದೆ ಹೋರಿ, ಒಂದು ಹೆಸರು ಮಾಡಿಕೊಟ್ಟಿದೆ. ಈಗ ತುಂಬ ಹೋರಿಗಳು ಕಟ್ಟಿದ್ದಾರೆ, ಹೆಚ್ಚು ಕಮ್ಮಿ ನಿಮ್ಮ ಹಾವೇರಿಯಲ್ಲೇ ಹುಡುಕಿದ್ರು ಒಂದು 2,000 ಸಿಗ್ಬೋದೇನೋ, ಒಂದು 10 ಹೋಗ್ಬೋದೇನೋ. ಈಗ ಅವೆಲ್ಲ ಹೋರಿಗಳಿಗೂ ಹೋಲಿಸಿದ್ರೆ ಕರ್ಜಿಗಿ ಓಮು ಒಂದು ಸ್ಥಾನದಲ್ಲಿ ನಿಲ್ಲುತ್ತೆ, ಡಿಫ್ರೆಂಟಾಗಿ ನಿಲ್ಲುತ್ತೆ ಅಂದರೆ ಏನು ಹೇಳಕ್ಕೆ, ಯಾವ ಪಾಯಿಂಟಲ್ಲಿ ನಿಲ್ಬೋದು ನಿಮ್ಮ ಪ್ರಕಾರ? ಮೊದಲನೇದಾಗಿ ಭಾಳ ಖುಷಿ ಆಗುತ್ತೆ ಅಣ್ಣ ನಮಗೆ. ಅದು ಹೆಂಗೆ ಏನಂತ ನಮಗೂ ಗೊತ್ತಿಲ್ಲಣ್ಣ. ನಾವು ಇದಕ್ಕೆ ಭಾಳ ಇದನ್ನ ಮಾಡ್ತೇವಣ್ಣ, ಒಂದು ನಾವು ತಿಂದಿಲ್ಲಣ್ಣ, ಅದಕ್ಕಿಂತ ಜಾಸ್ತಿ ತಿನ್ನಿಸ್ತೇವಣ್ಣ. ಅದಕ್ಕೆ ಭಾಳ ಚೆನ್ನಾಗಿ ನೋಡ್ಕೊಂತವಣ್ಣ ಅದನ್ನೆಲ್ಲ ಇಲ್ಲಿ. ಅದಂದ್ರೆ ನಮಗೆ ಇನ್ನೊಂದು ಏನಂದ್ರಣ್ಣ, ಸ್ವಲ್ಪ ಜಗಳ ಆತಣ. ಜಗಳ ಆಗಿನ ಬಳಿಕ ನಮ್ಮ ಮನ್ಯಾಗೆಲ್ಲ ಇವೆಲ್ಲ ಈ ಹೋರಿ ಕಟ್ಟಿನ ಬಳಿಕ ಹಿಂಗಾತ, ಹಬ್ಬದಾಗ ಜಗಳ ಆತಣ. ಹೋರಿನ ಬ್ಯಾಡ ನಮಗೆ, ನಿನ್ಗೆ ಎದಕ್ ಬೇಕು, ಆರಾಮಾಗಿರು. ಇದನ್ನ ನನ್ನ ಸಲುವಾಗಿ ಅನ್ನಕಿನ ಅಣ್ಣ ಅದಕ್ಕೆ ಭಾಳ ಜನ ಹಚ್ಕೊಂಡ್ರಣ್ಣ ಹುಡುಗರು, ಹಳ್ಳಿ ಹುಡುಗರು. ನಮ್ಮ ಸಲುವಾಗಿ ಬೇಡ, ಹುಡ್ರ ಸಲುವಾಗಿ ಹಬ್ಬ ಮಾಡೋಣ ನನ್ನ ಕಾರಣಕ್ಕೆ ಕೊಟ್ಟಿದ್ರ ಅಲ್ಲೇ 1 ವರ್ಷ ಹಾಕಿತಣ್ಣ ಕೊಟ್ಟನ ಅವರಿನ ಜಗಳ. ಈಗ ಅದು ಕೊಟ್ಟಿದ್ರೆ ಈಗ ನೀವು ಹೇಳಿದ್ರಿ ಅಲ್ವಾ, ಬೇರೆ ಕಡೆ ಅಖಾಡದಾಗ ಹೋದಾಗ ಇಲ್ಲ ಇವರು ಓಂ ಮಾಲೀಕರು ಅಂತ ಆ ಹೆಸರು ಇವತ್ತು ಬರ್ತಿರ್ಲಿಲ್ಲ, ಕೊಟ್ಟಿದ್ರೆ ಖಂಡಿತ ಅಲ್ಲ, ಖಂಡಿತ. ಈಗ ಎಲ್ಲಾರ ಹೋದ್ರಣ ಮೈಕ್ನಾಗ ಹೇಳ್ತಾರಣ ಹೆಸರು, ಅಷ್ಟು ಹೆಸರು ತಂದು ಕೊಟ್ಟೈತಣ. ಆ ಹೋರಿಯಿಂದ ಆ ಹೆಸರಂತೂ ಬಂದಿದೆ. ಈಗ ಏಕೆಂದ್ರೆ ಈಗ ಒಂದು ಹೋರಿ ಅಂತ ಅಂದ್ರೆ ತನ್ನ ಹೆಸರು ತಾನು ಮಾಡ್ಕೊಳುತ್ತೆ, ಮಾಲೀಕನ ಹೆಸರು ಬೆಳೆಸುತ್ತೆ, ಊರಿಗೆ ಹೆಸರು. ಈಗ ಓಂ ಅಂದ್ರೆ ಯಾರು ಗೊತ್ತಿಲ್ಲ, ಕರ್ಜಿಗಿ ಓಂ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಇದೆ ಹೋರಿ. ಆಮೇಲೆ ಕರ್ಜಿಗಿ ಅಂದ್ರೆ ಕೆಲವೊಬ್ರು ಗೊತ್ತಿಲ್ಲ ಅಂತಾರೆ, ಕರ್ಜಿಗಿ ಓಂ ಅಂದ್ರೆ ಕರ್ಜಿಗಿಲಿದೆ ಆ ಥರ ಬರುತ್ತೆ. ಆ ಥರ ಒಂದು ಫ್ಯಾನ್ ಬೇಸ್ ಕ್ರಿಯೇಟ್ ಮಾಡಿರುತ್ತೆ, ಆ ಊರಿಂದ ಒಂದು ಹೆಸರು ಬೆಳೆಸಿರುತ್ತೆ. ಈಗ ಈ ಹೆಸರು ಬೆಳಿಬೇಕು ಅಂದ್ರೆ ಬರೀ ನಿಮ್ಮ ಕೈಯಿಂದ ಆಗಿರಲ್ಲ, ಬರೀ ಕೆಲವು ಹೋರಿಗಳು ಎಷ್ಟಾರ ಓಡಿರ್ಬೋದು, ಕೆಲವೊಂದು ಹೋರಿಗಳಿಗೂ ಆಗಲ್ಲ. ಯಾಕೆಂದ್ರೆ ಆ ಹೋರಿದೊಂದು ಗ್ರೂಪ್ ಇರುತ್ತೆ, ಆ ಗ್ರೂಪೇ ಅದನ್ನ ಮೇಂಟೈನ್ ಮಾಡ್ತಿರುತ್ತೆ. ಯಾಕೆಂದ್ರೆ ಅದನ್ನ ಹೋದ ತಕ್ಷಣ ಒಂದು ಟ್ರಿಪ್ ಹೋದ ತಕ್ಷಣ ಅಂತ ಅಲ್ಲೇ ಅಪ್ಲೋಡ್ ಆಗಿರುತ್ತೆ, ಒಂದು ವಿಡಿಯೋ ಅಪ್ಲೋಡ್ ಆಗಿರುತ್ತೆ. ಯಾಕೆಂದ್ರೆ ಆ ಥರ ಒಂದು ಕ್ರೇಜ್ ಕ್ರಿಯೇಟ್ ಆದಾಗಲೇ ಆ ಹೋರಿನ ಹೆಸರು ಮಾಡೋಕ್ಕಾಗೋದು. ಈಗ ನಿಮ್ಮ ಗ್ರೂಪ್ ಬಗ್ಗೆ, ನಿಮ್ಮ ಹೋರಿ ಬಗ್ಗೆ ಈಗ ಸಪೋರ್ಟ್ ಮಾಡ್ತಿರ್ತಾರೆ, ಈಗ ನಿಮ್ಮ ಫ್ರೆಂಡ್ಸೇ ಇಲ್ಲೇ ಇದ್ದಾರೆ, ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಮೊದಲನೇದಾಗಿ ಅಣ್ಣ ನಾವು ಈ ಹೋರಿ ಹಬ್ಬದ ಪೀಳಿ ಬರೋಕಿನ ಮುಂಚೆನ ಅಣ್ಣ ಒಂದು ರೇಂಜ್ಗೆ ಇತ್ತಣ್ಣ. ಹಂಗೆ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಹಳ್ಳಿ ಹುಡುಗರು, ಕಬಡ್ಡಿ ಆಡೋ ಹುಡುಗರು, ಕುಸ್ತಿ ಆಡೋ ಹುಡುಗರು ಪರಿಚಯ ಇದ್ರಣ್ಣ. ಇದನ್ನ ಕಟ್ಟಿನ ಮೇಲೆ ಜಾಸ್ತಿ ಆಯ್ತಣ್ಣ. ಅದಕ್ಕೆ ಇಷ್ಟು ಜಲ್ದಿ ನಾವು ಒಂದು ಸ್ವಲ್ಪ ಪಬ್ಲಿಕ್ ಆಗಕ್ಕೆ ಕಾರಣ ಅಂದ್ರೆ ಇದಣ್ಣ. ಈಗ ಇನ್ನೊಂದು ಪ್ರಶ್ನೆ ಏನು ಅಂದರೆ, ನಿಮ್ಮಿಂದ ಬೆಳಿತಿರೋರ್ಗೆ ಒಂದು ಪ್ರಶ್ನೆ ಹೋಗ್ಲಿ, ಒಂದು ಆನ್ಸರ್ ಹೋಗ್ಲಿ ಅಂತ ಅಷ್ಟೇ, ಒಂದು ಉತ್ತರ ಹೋಗ್ಲಿ. ಬೆಳಿಬೇಕು ಅಂದ್ರೆ ಈಗಿನ ಕಾಲದಲ್ಲಿ ಹೋರಿ ಬೆಳಿಬೇಕು ಅಂದ್ರೆ, ಹೆಸರು ಮಾಡಬೇಕು ಅಂದ್ರೆ ಏನು ಮಾಡಬೇಕು ಅನ್ಸುತ್ತೆ? ನಿಯತ್ತಾಗಿರ್ಬೇಕಣ್ಣ, ನಿಯತ್ತಾಗಿರ್ಬೇಕು. ಈಗ ನಾವು ಹೋರಿ ಕಟ್ಟೇನೆ ಅಣ್ಣ ನಾನು. ಈಗ ನಾವೊಂದು ಹೋರಿ ಕಟ್ಟಿ ಇನ್ನೊಬ್ರು ಹೋರಿ ಹರ್ಸಕ್ ತಲೆ ಕಟ್ಸಿ ಅಂದ್ರೆ ನಾನು ಯಾವತ್ತೂ ಮೇಲೆ ಹೋಗಕ್ಕೆ ಸಾಧ್ಯನೇ ಇಲ್ಲ. ನಿಯತ್ತಾಗಿರ್ಬೇಕು. ನಾನು ನಮ್ದು ಊರಿನ ಅವ್ರದ್ದು ನಮ್ ಏನ್ರ ವೈಯಕ್ತಿಕ ದ್ವೇಷ ಇರ್ತಾವಣ್ಣ, ಅವನು ವೈಯಕ್ತಿಕ ನಾವು ಅವರು ಬಗೆಹರಿಸ್ಬೇಕಣ್ಣ. ಅದನ್ನ ಬಿಟ್ಟು ಈಗ ನಂದ ಒಂದು ಜಗಳ ತಗೊಂಬಂದು ಅವ್ರು ಊರಿ ಹರಿಸ್ಬೇಕಲೆ ಹಂಗ್ ಮಾಡಿದ್ರೆ ಫಸ್ಟ್ ನಮ್ಮ ಊರಿನ ಹರಿತಾರಣ್ಣ. ನಮ್ಮ ಜಗ್ಗಿ ಜಗಳ ಅದಾವಣ್ಣ. ನಮ್ಮ ಊರಿ ಹರ್ಸಾಕನು ಬಾಳ ಮಂದಿ ಕಡೆ ಕೇಳೋಣ, ನಿಮ್ ಊರಿ ಹರ್ಸಾಕ್ ಹೇಳಿದ್ರಣ್ಣ. ಪೈಲಾನ್ರ ಫೋನ್ ಹಚ್ತಿದ್ರಣ್ಣ, ಹಿಂಗ್ ಹೇಳಿದ್ರಣ್ಣ, ನಿಮ್ಗೆ ಹರಿಬೇಕು ಅನ್ನಿಸ್ತು, ನಿಮ್ ಮುಕ್ಕಳ ದಮ್ಮಿದ್ರೆ ಹರಿರಪ್ಪ, ನಾ ನಿಮ್ಗೆ ಹರಿಬಾಡ್ರಿ ನಮ್ಮ ಪರಿಚಯ ಎಷ್ಟೋ ಜನ ಪೈಲ್ವಾನ್ರ ಅದಾರಣ್ಣ. ಒಬ್ಬರಿಗೆ ನನ್ನ ಊರಿ ಹರಿಬಾಡ್ರಿ, ನನ್ನ ಊರಿಗೆ ಓಡ್ಬಾಡ್ರಿ ಅಂತ ಯಾರಿಗೆ ಹೇಳಿಲ್ಲಣ್ಣ ನಾವು.
ಹೌದು, ಏಕೆಂದ್ರೆ ಒಂದ್ ಹತ್ರ ಹೇಳ್ಕೊಟ್ಟಾಗ ನಾವು ಹರಿಬ್ಯಾಡ್ರಿ ಅಂತ ಹೇಳಿದಾಗ ಬಿಡದೆ ವೇಸ್ಟ್ ಅನ್ಸುತ್ತೆ. ಏಕೆಂದ್ರೆ ನಾವು ಜನಕ್ಕೆ ಕೊಡ್ಬೋದು, ಹೋರಿ ಹಿಡ್ದಿಲ್ಲ ಅನ್ನೋದೊಂದು ಕೊಡ್ಬೋದು, ಒಂದು ಉತ್ತರ ಕೊಡ್ಬೋದು. ಬಟ್ ನಮ್ಮಲ್ಲಿ ಇರುತ್ತೆ, ನಾವು ಹೇಳಿದೇವಪ್ಪ ಹಿಂಗೆ ಅಂತ, ಆ ಥರ ಅಳುಕು ನಮ್ಮಲ್ಲಿ ಬಂದ್ಬಿಡುತ್ತೆ. ಈಗ ನಿಮಗೆ ಇನ್ನೊಂದು ಹೇಳಿದ್ರೆ ಆಗ್ಲೇ ನಾನು ಮನೆ ಒಳಗೆ ಕುಂತಾಗ ತುಂಬಾ ಕಡೆಯಿಂದ ಫೋನ್ಸ್ ಕಾಲ್ ಬರುತ್ತೆ ಅಂತ, ಆ ಥರ ಬಂದಾಗ ಏಕೆಂದ್ರೆ ಗುರ್ತು ಮಾಡ್ತಿದ್ದಾರೆ ಅಲ್ಲಿ ಕರ್ಜಿಗಿ ಓಮ್ ಅಂತ. ಈಗ ಪ್ರತಿಯೊಬ್ರು ಈಗ ಅಖಾಡದಲ್ಲಿ ಒಂದು ಹೋರಿ ಹಬ್ಬ ಇಟ್ಟಿದ್ದಾರೆ ಅಂದ್ರೆ ಕರ್ಜಿಗಿ ಓಮ್ನ ತಗೊಂಬನ್ನಿ ಅಲ್ಲಿಗೆ ಅಂತ ಅಂದಾಗ ಸಿಕ್ಕಾಪಟ್ಟೆ ಜನಪ್ಪ ಈಗ ಹಬ್ಬ ಇಟ್ಟಾರಂದ್ರಣ ಅವರು ಹಬ್ಬ ಸ್ಟಾರ್ಟ್ ಈಗ ಇಷ್ಟನೇ ತಾರೀಕಿಗೆ ಇಡ್ಬೇಕಂತ ಅವ್ರು ಬುಕ್ಕಿಂಗ್ ಅವ್ರು ಆಲ್ರೆಡಿ ನಮ್ಗೆ ಫೋನ್ ಮಾಡಿರ್ತಾರಣ, ನಿಮ್ಮ ಊರಿಗೆ ಹಾಕ್ರಿ ನಮ್ಮ ಊರಿಗೆ. ಈ ವರ್ಷ ಎಷ್ಟು ಹಬ್ಬ ಆಗ್ಯಾವಲ್ಲಣ್ಣ, ಎಲ್ಲ ಹಬ್ಬದವ್ರು ಫೋನ್ ಮಾಡ್ರಣ ನನಗೆ, ಎಲ್ಲರೂ ಮಾಡಿದ್ರು ನಂಬರ್ ಸಹಿತ ತೊಗೊಂಡ್ಬಿಡ ಅಂತ. ನನಗೆ ಹೇಳಿಲ್ಲಂಗನು ಭಾಳ ಜನ ನಂಬರ್ ತೊಗೊಂಡಣ. ಅಣ್ಣ ಇಲ್ಲಿಗೆ ಹಾಕಣ, ನಾ ನಂಬರ್ ತೊಗೊಂಡಿನಿ. ಈಗ ಊರಿ ರೆಡಿ ಐತಿಲ್ಲ ನೋಡ್ಕೊಂಡು ಹಬ್ಬ ಊರಿ ಹಾಕ್ತವಣ. ಅಲ್ಲಿಗೆ ಇಲ್ಲಿಗೆ ಅಂತಲ್ಲಣ್ಣ, ನಾ ಅಖಾಡ ಹೆಂಗಿದ್ರು ಊರಿ ಹಾಕ್ತವಣ. ನಾವು ಸ್ವಲ್ಪ ಗೇಟ್ ಆಗ್ಲೇ ಇರ್ಬೇಕಣ್ಣ ನಮ್ಗೆ. ಬಿಡ್ಬೇಕಾದ್ರೆ ನಾವು ಭಾಳ ಜನ ಬಿಡ್ಬೇಕಣ್ಣ, ಒಂದು 4-5 ಜನ ಹಿಡ್ಕೊಂಡ್ ಬಿಡಂತ ಊರಿಲ್ಲಣ್ಣ. ಇದು ಒಂದು 20 ಜನ ಬೇಕಣ್ಣ ಇದನ್ನ ಬಿಡ್ಬೇಕಂದ್ರೆ. ಸ್ವಲ್ಪ ಸ್ಟಾರ್ಟಿಂಗ್ ಗೇಟ್ ಆಗಲಿತ್ತ ಅಂದ್ರೆ ನಮಗ್ ಚಲೋ ಅಣ್ಣ ಬಿಡಾಕಷ್ಟ. ಅಂದ್ರೆ ಒಟ್ಟು ಅಪ್ಪರ ಇರ್ಲಿ ಡೌನರ ಇರ್ಲಿ ಹೆಂಗಿದ್ರು ಹೋಗೈತಣ್ಣ ಊರಿ. ಒಂದೊಂದ್ ಊರಿ ಹೆಂಗಿರ್ತಾವ ಅಂದ್ರೆ ಜಾಸ್ತಿ ಅಪ್ ಇದ್ರೆ ಓಡ್ತಿರಲ್ಲ, ಒಂದೊಂದ್ ಊರಿ ಹಿಂಗ್ ಡೌನ್ ಇದ್ರೆ ಓಡ್ತಿರ್ತವು. ಹಂಗೆ ನಮ್ದು ಹೆಂಗಿದ್ರೆ ನಡೀತೈತೆ, ಹೆಂಗಿದ್ರೆ ನಡೀತತಿ. ಏನ್ ಬಿಡ್ಬೇಕಾದ್ರೆ ಸ್ವಲ್ಪ ಗೇಟ್ ಅಗಲ ಇರಬೇಕು ಅಂತ. ಈಗ ನಿಮ್ಗೆ ಇದುವರೆಗೂ ಎಷ್ಟು ಹಬ್ಬ ಮಾಡಿದ್ದೀರಾ ಈ ಎತ್ತಲ್ಲಿ ಅಂದಾಜು? ಒಂದು 18 ಹಬ್ಬ. ಈಗ ನಾವು PPRC ಭಾಳ ದಿನ ಏನಾಗಿಲ್ಲಣ್ಣ, 1.5 ವರ್ಷ ಆತಣ್ಣ. ಈಗ ಒಂದು 16-17 ಹಬ್ಬ ಮಾಡಿವಣ. 16-17 ಹಬ್ಬ. 16-17 ಹಬ್ಬದಲ್ಲಿ ಕರ್ಜಿಗಿ ಓಮ್ ಅನ್ನೋದು ಗೊತ್ತಿರಲಿಲ್ಲ ಎಷ್ಟೋ ಜನಕ್ಕೆ. 16-17 ಯಾವ ಹಬ್ಬದಿಂದ ನಿಮ್ಮ ಪ್ರಕಾರ ಇಲ್ಲ ಒಂದು ಈಗ ಓಮ್ ಅನ್ನೋದು ಟ್ರೆಂಡ್ ಆಗ್ತಿದೆ ಅಂತ ನಿಮ್ಗೆ ಯಾವಾಗ ಅನಿಸ್ತು? ಹೋದ ವರ್ಷ ಅಣ್ಣ ಹತ್ತಿಮತ್ತೂರು ಹಬ್ಬದಾಗ ಒಂದು 1/4% ಜನರಿಗೆ ಹೆಸರು ಮಾಡ್ತಾನ ಒಂದೇ ಹಬ್ಬದಾಗ ಅಣ್ಣ. ಅಂದ್ರೆ ಭಾಳ PP ಅವ್ರು ಕುಡಿದ್ವಣ ಅಲ್ಲಿಗೆ, ಭಾಳ ಟಾಪ್ ಬಂತಣ. ಅವತ್ತಿನ ನಮ್ಮ ಊರಿದ ಚಟ್ ಮುರಿತಣ. ನಮ್ಗ ಬಂಪರ್ ಕೊಡ್ಬೇಕಣ್ಣ, ಜನರ ಬಾಯಿ ಕೇಳಿನ ಬಳಿ ಕೇಳಿದ್ದಣ. ಈಗೇನು ಹೆಸರು ಮಾಡಿರೋ ಊರಿ ಅದಲ್ಲ ಅಣ್ಣ. ಮೊದ್ಲಿಗೆ ಅವರೆಲ್ಲ ಫೋನ್ ಮಾಡಿ ಇವತ್ತು ನಿಮ್ಮ ಊರಿಗೆ ಚಟ್ ಮುರಿಲಿಲ್ಲ ಅಂದ್ರೆ ನಿಮ್ಮ ಊರಿಗೆ ಬಂಪರ್ ಕೊಡ್ತಿದ್ರೆ. ಹಂಗಾಗಿನ ಬಳಕ ನೆಕ್ಸ್ಟ್ ರೌಂಡ್ ಬಿಡೋದಲ್ಲ, ಚಟ್ ಮುರಿತ್ ನೋಡೋಣ, ರೆಡಿ ಮಾಡೋದಾಗಲ್ಲ. ಅಲ್ಲೊಂದು ಮಿಸ್ ಆತಣ ನಮ್ಗೆ ಅವತ್ತು. ಅದಾಗಿನ ಬಳಕ ನೆಕ್ಸ್ಟ್ ಹಬ್ಬನ ಇನ್ನೊಂದು ಮಾರಿಮುಡಕ್ಕೆ ಹಾಕಿದವಣ, ಅಲ್ಲಿ ಬಂಪರ್ ಆತಣ. ಅಲ್ಲಿ ಬಂಪರ್ ಅಂದ್ರೆ ಇದುವರೆಗೂ ಎಷ್ಟು ಪ್ರೈಸ್ ಹೊಡೆದಿರ್ಬೋದು ನಿಮ್ಮ ಪ್ರಕಾರ? ಈಗ 18 ಅಂತ ಅಂದ್ರಿರಲ್ವಾ, ಅದು ಎಲ್ಲೋದ್ರೂ ಪ್ರೈಸ್ ಆಗ್ಯವಣ. ಅದಕ್ಕೆ ಎಲ್ಲೋದ್ರೂ ಆಗಿದಾವೆ, ಎಲ್ಲೋದ್ರೂ ಪ್ರೈಸ್ ಆಗ್ಯವಣ. ಆಮೇಲೆ ಅದ್ರ ಸಿಟ್ಟಿಗೆ ಅದ್ರ ರ್ಯಾಶ್ ಇರೋದ್ ಕಣ ಚಟ್ ಮುರ್ಕೊಂಡು PP ಕೋಲ್ ಮುರಿದು ಮೈನಸ್ ಆಗ್ಬಿಡೋದು ಜನ. ಹಂಗೆಲ್ಲ ಆದಾಗನ ಸ್ವಲ್ಪ ಪ್ರೈಸ್ ಒಳಗೆ ಸಣ್ಣ ಪ್ರೈಸ್ ಬಂದ, ಸಣ್ಣ ಪ್ರೈಸ್ ಬರ್ತಾವ. ಅದೇ ಈಗ ಕೊಡ್ಬೇಕು ಅನ್ಕೊಂಡಿರುತ್ತೆ, PP ಎಲ್ಲ ಮುರ್ಕೊಂಡು ಮೈನಸ್ ಆಗ್ಬಿಡ್ತಾವ, ಮತ್ತೆ ಮೈನಸ್ ಆಗ್ಬಿಡುತ್ತೆ. ಏಯ್ ಈಗ ಜನರಿಗೆ ಇನ್ನೂ ಕರ್ಜಿಗಿ ಓಮಿಂದ ಇನ್ನೂ ಏನು ಜನ ಒಂದು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ, ಆ ಥರ ಈಗ ನಮ್ಮಿಂದ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಕರ್ಜಿಗಿ ಓಮ್ ಒಂದು ಗ್ರೂಪಿಂದ ಈ ಥರ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ಯಾವ ಪಾಯಿಂಟಲ್ಲಿ ಅವ್ರು ಎಕ್ಸ್ಪೆಕ್ಟ್ ಮಾಡ್ಬೋದು? ಏನು ಕೊಡೋಕೆ ಇಷ್ಟಪಡ್ತೀರಾ ಇನ್ನು ಮುಂದೆ? ಈಗ ಇನ್ನೂ PP ಜಾಸ್ತಿ ಇರಿಸ್ತಾರ ನಾವು. ನಮ್ದು ಆಸೆ ಅಣ್ಣ ಏನಂದ್ರಣ್ಣ, ಎಲ್ರು 1 ಲೈನ್ PP ಇರಿಸ್ತಾರಣ. ಒಂದ್ ಹಬ್ಬದಾಗ 2 PP ಲೈನ್ ಏರ್ಸಿ ಬಿಡ್ತಾರಣ್ಣ. ನಾವು 2 PP ಈಗ ಎಲ್ರು 1 ಲೈನ್ PP ಹೈಟ್ ಎಬ್ಸ್ತಾರಣ್ಣ. ಹಂಗ ಒಟ್ಟು ಒಂದ್ ಹಬ್ಬದಾಗ 2 PP ಲೈನ್ ಏರ್ಸಿ ಬಿಡ್ತಾರಣ್ಣ. ಅದಂತ್ರ ಬಿಡ್ತಾರಣ್ಣ, ಪಕ್ಕಾ ಬಿಡ್ತೇವೆ, ನೋಡ್ತೀರಿ ಸದ್ಯದ್ರಾಗ ಬಿಡ್ತಾರಣ್ಣ. ಒಟ್ಟು 2 ಲೈನು ಅಂದ್ರೆ ಈಗ ಅದು ಏನು ಅಂದ್ರೆ ಈ 1 ಲೈನ್ ಹೊರೋದೇ ಕಷ್ಟ ಅಂತ ಹೇಳ್ತಾರೆ. ಈಗ ನಾರ್ಮಲ್ ಆಗಿ ಹೇಳ್ತಾರೆ ಅನ್ನೋಕ್ಕಿಂತ ನಾವು ನೋಡಿದೀವಿ ಎತ್ತುಗಳು, ಏಕೆಂದ್ರೆ ಅಷ್ಟು ಜನ ಹೊಡಿತಿರ್ತಾರೆ ಚಟ್ಟಿಗೆ. 2 ಲೈನ್ ಹೊರಿಸಿದಾಗ ಕಷ್ಟ ಆಗಲ್ವಾ ಎತ್ತಿಗೆ ಅಂತ ನಂಬಿಕೆ ಅಣ್ಣ, ಅದ್ರ ಮೇಲೆ ನಂಬಿಕೆ ಒಯ್ಯುತ್ತೆ ಅನ್ನೋ ಒಂದು ನಂಬಿಕೆ ಭಾಳ. ಅದು ಇನ್ನೂ ಎಷ್ಟು ವರ್ಷ ನೋಡ್ಬೋದು ಓಮ್ನ ನಾವು ಅಖಾಡದಲ್ಲಿ? ಅದು ಈಗ 1 ವರ್ಷ ಆತಣ್ಣ ಕಡೆಯಲ್ಲಿ ಬಂದು. ಅದು ಇನ್ನೂ ಎಷ್ಟು ವರ್ಷ ನೋಡ್ಬೋದು? ಒಂದು 8-10 ವರ್ಷ ಅಣ್ಣ. ಅಂದ್ರೆ ನಾನು ಏನಕ್ಕೆ ಈ ಪಾಯಿಂಟ್ ಕೇಳಿದೀನಿ ಅಂದ್ರೆ ಒಳ ಅರ್ಥ ಭಾಳ ಆಯ್ತು. ಅಂದ್ರೆ ನಿಮ್ಮನೇಲಿ ಇಲ್ಲಣ್ಣ ಎಷ್ಟು ವರ್ಷ ನೋಡ್ಬೋದು ಅಂತ. ಈಗ ಹೆಂಗಾಗ್ಬಿಡತ್ತೆ ಅಂದ್ರಣ್ಣ, ಈಗ ನಮ್ಮ ಮನ್ಯಾಗ ನಾ ಬೇರೆ ಅಲ್ಲ ಅದು ಬೇರೆ ಅಲ್ಲಣ್ಣ. ಹೌದಲ್ಲಣ್ಣ, ಮನಿ ಮಕ್ಕಳನ್ನ ಯಾರು ಮಾರಕ್ ಕೊಡಲ್ಲಣ್ಣ. ಅದೇ ಆ ಪಾಯಿಂಟಿಗೆ ಕೇಳಿದೆ ನಾನು, ಇನ್ನೂ ಎಷ್ಟು ವರ್ಷ ಕರ್ಜಿಗಿ ಓಮ್ ಅಂತ ನೋಡ್ಬೋದು? ಇಲ್ಲಣ್ಣ, ನಮ್ಗೇನ ಯೋಚನೆನೇ ಇಲ್ಲಣ್ಣ. ಭಾಳ ಜನ ಕೇಳ್ಯಾರಣ್ಣ, ಈಗೂ ಭಾಳ ಜನ ಹೇಳತ್ತಾರಣ್ಣ, ಓರಿ ಕೊಡಾಕತ್ತಾರಂತ ಜಗ್ಗಿ ಫೋನ್ ಮಾಡ್ತಾರಣ್ಣ. ಎಲ್ಲ ಭಾಳ ಜನರಿಗೆ ಫೋನ್ ಬೈದು ಕಟ್ ಮಾಡ್ತೀರ. ಈಗ ಹೋರಿದು ಈಗ ಈ ತರ ಹಬ್ಬ ಮಾಡಿದೆ ಅಂದ್ರೆ ಅದಕ್ಕೆ ಒಂದು ಸಪ್ರೇಟ್ ತಾಲೀಮ್ ಅಂತ ಕೊಡ್ತಾರೆ.
ಆ ತರ ಯಾವ್ದಾದ್ರು ಮೇಂಟೈನ್ ಮಾಡ್ಕೊಂಡ್ ಬರ್ತೀವಿ. ನಾವು ಬೇಸಾಯ ಹೊಡಿತೀವಲ್ಲಣ್ಣ, ಈ ವರ್ಷ ಅಂದ್ರೆ ಜಾಸ್ತಿ ತಾಲೀಮ ಕೊಟ್ಟಿಲ್ಲ ಅಣ್ಣ ಅದಕ್ಕೆ. ಮೊದ್ಲಿಗೆಲ್ಲ ಕೊಡ್ತಿದ್ವಣ್ಣ, ಅದು ಸ್ವಲ್ಪ ಆರಲ್ಲಿತ್ತಣ. ಆ ಟೈಮ್ನಾಗ ಟೈರ್ಗೆ ಹಾಕೋದು, ಈಜ್ ಓಡಿಸೋದು. ಈಗ ಈಜ್ ಓಡಿಸೋದು ಭಾಳ ಕಷ್ಟ ಅಣ್ಣ. ಅದನ್ನ ಒಂಥರ ಮುಸುಳಿ ಬರ್ತೈತಲ್ಲ, ನಂಗೆ ಬಂದು ಹಾಯ್ದ ಬಿಡ್ತೈತಣ್ಣ ನೀರಾಗ, ನಮ್ಮನ್ನ ಹಾಯ್ದು ಬಿಡ್ತೈತಿ. ಹೆದರ್ತಾರಣ್ಣ ಹುಡುಗರು. ಅವಾಗೆಲ್ಲ ನಾ ಇಲ್ಲ ಅಂದ್ರೂ ಅವ್ರ ತಗೊಂಡೋಗಿ ಈಜ್ ಹಾಕೊಂಡ್ ಬರ್ತಿದ್ರಣ್ಣ. ಈಗ ಎಷ್ಟು ಕಷ್ಟ ಅಂದ್ರೆ ನಡ್ಕೊಂಡ್ ಹೋಗೋದು ಆಗೋದಿಲ್ಲ. ನೋಡಿದ್ರಲ್ಲ ಹಿಂಗ ಮಾಡ್ತೈತಣ್ಣ. ಚಕಡಿ ಕಟ್ಕೊಂಡ್ ಹೋಗ್ಬೇಕು, ಇಲ್ಲಾಂದ್ರೆ ಗಾಡಿ ಒಳಗೆ ಹೇರ್ಕೊಂಡ್ ಹೋಗ್ಬೇಕು. ಒಳಗೆ ಹೋಗ್ಬೇಕಂದ್ರ ಹಿಂಗ್ ಸಮಸ್ಯೆ ಅದಾವಣ್ಣ. ಹುಡುಗರೆಲ್ಲ ಸ್ವಲ್ಪ ಹೆದರಾಕತ್ತಾರಣ್ಣ ಈಗ ನಮ್ಮ ಹುಡುಗರಣ್ಣ. ಅಂದ್ರೆ ಯಾರಿಗಾದ್ರೂ ಇದುವರೆಗೂ ತೊಂದರೆ ಮಾಡಿದೀಯಾ? ಈಗ ನಿಮ್ ಇದರಲ್ಲಿ ಅಖಾಡದಲ್ಲಿ ಮಾಡೋದು ಡಿಫ್ರೆಂಟ್, ಅದ್ ಮಾಡಿದ್ರೆ ಅಲ್ಲಿ ಚಂದ ಅನ್ಸುತ್ತೆ. ನಿಮ್ಮ ಇದ್ರಲ್ಲಿ ಯಾರಿಗಾದ್ರೂ ಏನಾದ್ರು ತೊಂದರೆ ಮಾಡಿದೀಯಾ? ಬಹಳ ಮಾಡೈತೆ. ನಮ್ಗ ಮಾಡಿತಣ್ಣ, ನನಗೆ, ನಮ್ಮ ತಮ್ಮರಿಗೆ, ನಮ್ಮ ಅಣ್ಣಗೆ, ಎಲ್ರಿಗೂ ಆಯ್ತತೆ. ಈಗ ಬಿಡ್ಬೇಕಾದ್ರೆ ಹೇಳಿದ್ರಿ ಒಂದು 20 ಜನ ಬೇಕು ಹಂಗೆ ಹಿಂಗೆ ಅಂತ. ಬಿಟ್ಟಾದ್ಮೇಲೆ ಈಗ ಹೊರಗಡೆ ಸಿಗೋದು ಅವಾಗೆಲ್ಲ ಹೆಂಗೆ ಹೋರಿ ಅಂತ? ಹೊರಗಡೆ ಏನಿಲ್ಲಣ್ಣ, ನಾವು ರೆಡಿ ಮಾಡಿರೋ ನಮ್ ಗಾಡಿ ಇರ್ತೈತಲ್ಲಣ್ಣ, ಸೀದಾ ಅಲ್ಲಿಗೆ ಬರ್ತೈತಣ್ಣ. ಅಲ್ಲಿಗೆ ಬರುತ್ತೆ, ಬಂದು ಮುಟ್ಟಿಸ್ಕೊಳಲ್ಲಣ್ಣ. ಸ್ವಲ್ಪ ಹಾಯದ ಏನ್ ಮೂಗ್ ಅಂದ್ರೆ ಮುಟ್ಟಿಸ್ಕೊಳಂಗಿಲ್ಲಣ್ಣ. ಪಿಪಿ ಗೋಲ್ ತೆಗಿಯಾಕ ಒಂದ್ 15-20 ನಿಮಿಷ ಬೇಕು. ಸ್ವಲ್ಪ ಲೇಟ್ ಆಗೈತಣ್ಣ. ಸ್ವಲ್ಪ ಮುದ್ಗಾಣಕ್ಕೆ ಎಲ್ಲಾ ಊರಿನೂ ಹಿಂಗ್ ಮುದ್ಗಾಣ ಎಡೈತಿ ಸುಮ್ಮನೆ ಆಗ್ಬಿಡ್ತಾವಣ್ಣ. ಇದು ಹಂಗಲ್ಲಣ್ಣ, ಮುದ್ಗಾಣ ಎಡೈತಿನ ಸ್ಟಾರ್ಟ್ ಮಾಡೋದು, ಮತ್ತೆ ಜಾಸ್ತಿ ಮಾಡ್ಬಿಡ್ತೈತಣ್ಣ. ಒಂದ್ ಅರ್ಧ ಗಂಟೆ, ಒಂದ್ ತಾಸು ಟೈಮ್ ಬೇಕಣ್ಣ ಹೊಳ್ಳಿ ಪಾಳ್ಯಕ್ಕೆ ಹೋಗ್ಬೇಕಂದ್ರೆ. ಅದನ್ನ ಭಾಳ ಕಾಡಿಸ್ತೈತಣ್ಣ ಹೊರಗೆ. ಮೊದಲೆಲ್ಲ ಹಿಂಗ ಇರ್ಲಿಲ್ಲಣ್ಣ. ಈಗ ಇತ್ತೀಚೆಗೆ ಈ ವರ್ಷ ಅಷ್ಟು ಇದು ಮಾಡ ಹರಗೋಳಿ ಹಬ್ಬಕ್ಕೆ ಹೋಗಿ ಬಂದಿನ ಮೇಲೆ. ಹರಗೋಳಿ ಅಖಾಡದಲ್ಲಿ ನಾನು ಮಾತಾಡ್ಸಿದ್ದೆ, ಏನೋ ಗೊತ್ತಿಲ್ಲ ನಿಮ್ಗೆ. ನಾನು ಹಂಗೆ ಜಸ್ಟ್ ಒಂದು ಫೋಟೋ ತಗೊಂಡು ಹೋಗಿದ್ದೆ ಅಷ್ಟೇ. ಹರಗೋಳಿ ಅಖಾಡದಲ್ಲಿ ಇದು ಬಂದಾಗ ನೋಡಿದ್ದೆ. ಅಖಾಡದಲ್ಲಿ ಒಂದು ವಿಡಿಯೋ ಮಾಡಿದ್ರು ನೀವು ಅಲ್ಲ? ನಾನೇ ಮಾಡಿದ್ದು, ಒಂದು ವಿಡಿಯೋ ಮಾಡಿದ್ದೆ. ಅದ್ರ ಜಸ್ಟ್ ತಗೊಂಡು ಹೋಗಿದ್ದೆ ಅಷ್ಟೇ. ಅವಾಗ ಆ ಹಬ್ಬ ಆದ್ಮೇಲೆ ಇನ್ನೂ ಜಾಸ್ತಿ ಶುರು ಆಯ್ತು. ಅಲ್ಲಿಂದ ಈ ವರ್ಷ ಸ್ವಲ್ಪ ಜಾಸ್ತಿ ಪಬ್ಲಿಕ್ ಆಗಿರೋದಂದ್ರೆ ಅದು ಈ ವರ್ಷ ಹರಗೋಳಿಗೂ ನಾವು ಹಾಕ್ಬೇಕಂತ ಹಾಕಿದ್ದಲ್ಲಣ್ಣ. ಶಿಕಾರಿಪುರ ಆರ್ಮಗ ಹೋರಿ ಓನರ್ ಅಣ್ಣ, ಪರಿಚಯ ಅಣ್ಣ. ಅವ್ರು ಮೊದಣ ಅಂತಂದು ಅವ್ರು ಜಾಸ್ತಿ ಫೋನ್ ಮಾಡಿದ್ರಣ್ಣ. ಪಾಪ ಬರ್ರಿ ನೀವು ಬರಾಕ ಬೇಕಂತ ಹೇಳಿ ಅವ್ರು ಆಲ್ರೆಡಿ ನಂಬರ್ ತಗೊಂಡಿದ್ರಣ್ಣ. ಪಾಪ ಅವರ ನಂಬರ್ ತಗೊಂಡು ಹಾಕ್ರಿ ಅಂತ ಹೇಳಿ ಮೂಲಕ ಅವ್ರ ಅಪೇಕ್ಷೆ ಮೇಗೆ ಹಾಕಿದ್ದು. ಈಗ ಹಬ್ಬ ನೋಡ್ತಿದ್ದೀರಾ ನೀವು, ಈಗ ಏನ್ ನಡೀತಿದೆ ಹಬ್ಬ, ಹೆಂಗೆ ಅಂತ ನಡೀತಿದೆ ಅಂತ ನಿಮ್ ಪ್ರಕಾರ ಹಬ್ಬನ ಹೇಗ್ ನಡೆಸ್ಕೊಡ್ಬೇಕು ಅಂತ? ಭಾಳ ಜನ ಅಣ್ಣ ಇತ್ತೀಚೆಗೆ ಹೆಂಗ್ ಮಾಡ್ಯಾರ ಅಂದ್ರೆ ಬಿಸ್ನೆಸ್ ಮಾಡ್ಕೊಂಡ್ಬಿಡ್ರಣ್ಣ ಹೋರಿ ಹಬ್ಬನ. ಈಗ ಹಬ್ಬ ಮಾಡಿ ನಾವು ಒಂದ್ ಸ್ವಲ್ಪ ದುಡ್ಡು ಮಾಡ್ಕೊಳ್ಳಿ, ಒಂದ್ 4-5 ಜನ ಸೇರೋದಣ್ಣ, ದುಡ್ಡು ಮಾಡ್ಕೊಳ ನಡಿಲಿ ಅನ್ನೋ ಲೆಕ್ಕಕ್ಕೆ ಹಬ್ಬ ಮಾಡಾಕ್ಬಿಟ್ರಣ್ಣ. ದಯವಿಟ್ಟು ಈ ರೀತಿ ಹಬ್ಬ ಮಾಡೋದಿದ್ರೆ ಮಾಡಕ್ ಹೋಗ್ಬೇಡ್ರಿ. ದುಡ್ಡು ಮಾಡ್ಬೇಕಂದ್ರೆ ಭಾಳ ದಾರಿ ಇರ್ತಾವಣ್ಣ, ದುಡಿಬೋದು, ಇನ್ನೂ ಭಾಳ ದಾರಿ ಇರ್ತಾವಣ್ಣ, ಹೇಳೋದ್ ಬೇಡ. ಅವ್ನು ಮಾಡ್ಕಿರ್ಲಣ್ಣ. ಇದು ಎಷ್ಟು ಆಸೆ ಇಟ್ಕೊಂಡು ಬಂದಿರ್ತಾರಣ್ಣ ಹಬ್ಬಕ್ಕೆ ಜನ ಅಂದ್ರೆ. ಈಗ ಎಲ್ಲ ಹೆಂಗ ಒಂದು ಹಬ್ಬ ಮಾಡೋಣ, ಹಬ್ಬ ಮಾಡಕ್ಕಿನ್ನ ಮುಂಚೆ ದೇವ್ರ ಮೇಲೇನು ಹಣೆ ಇಟ್ಟು ಮಾಡಿರ್ತಾರಣ್ಣ. ಹಬ್ಬ ಮಾಡೋದಕ್ಕೆ ನೆನಪಾರಿ ಬಿಡ್ತಾರಣ್ಣ. ಅದನ್ನ ಎಷ್ಟು ಕೊಡ್ತಿ ಈ ತರ ಹಬ್ಬ ಮಾಡ್ಬೇಕಾದ್ರೆ ಅಪ್ಪ ನಿಂದು ಆಶೀರ್ವಾದ ಇರ್ಲಿ ಅಂತಾರೆ. ಹಬ್ಬ ಆದ್ಮೇಲೆ ಬೀಗ ಹಾಕೊಂಡ್ ಬಂದಿರ್ತಾರೆ. ಹಂಗ್ ಮಾಡಾಕ್ಬಿಟ್ರಣ್ಣ ಜನ. ದಯವಿಟ್ಟು ಆ ರೀತಿ ಹಬ್ಬ ಮಾಡಕ್ ಹೋಗ್ಬೇಡ್ರಿ. ನಿಯತ್ತಿಲ್ಲ ಚಂದಾಗ ಎಲ್ಲ ಯಾವ ಊರಿ ನಮ್ಮ ಊರಿಗೆ ಕೊಡ್ರಿ ಅಂತ ಹೇಳಲ್ಲಣ್ಣ ನಾವು. ಯಾವ ಊರಿಗೆ ಸ್ಪೀಡ್ ಹೋಗಿರ್ತಾವ, ಯಾವ ಚೆನ್ನಾಗಿ ಮಾಡಿರ್ತಾವ ಅಂತ ಊರಿಗೆ ಪ್ರೈಸ್ ಕೊಡ್ರಿ ಅಂತ ಊರಿ ಹಬ್ಬ ಮಾಡ್ರಿ ಕೇಳ್ಕೊಂತ. ಈಗ ನೀವು ಹೊರಗೆ ಹೇಳಿದ್ರಿ ನಿಮ್ಮ ಇದ್ರಲ್ಲಿ ಯಾರಿಗೂ ತೊಂದರೆ ಮಾಡಿದೆ ಅಂತ. ಅಖಾಡದಲ್ಲಿ ಯಾರಿಗಾದ್ರೂ ತೊಂದರೆ ಮಾಡಿದ್ದೇನಾದ್ರೂ ಇದೆಯಾ? ಆ ತರ ಹಿಂಗೆ ಇದ್ರಿಗೆ ಸಿಕ್ಕರೆ ಹೊಡ್ಕೊಂಡ್ ಹೋಗ್ತಣ್ಣ. ಬೆನ್ನತ್ತೇನು ಹಾಯಲ್ಲಣ್ಣ, ಒಟ್ಟು ಓಡಬೇಕಾರೆ ಅದ್ರ ಎದುರು ಸಿಕ್ಕರೆ ಹೊಡ್ಕೊಂಡು ಹೋಗ್ಕೊಂಡು. ಆಮೇಲೆ ಇನ್ನೊಂದು, ಈಗ ನಿಮಗೆ ಯಾರಾದ್ರೂ ಓಪನ್ ಆಗಿ ಹಿಂಗ್ ಹಾಕ್ರಿ ನಾನು ಹಿಂಗ್ ಮಾಡ್ತೀನಿ ಹಿಡಿತೀನಿ ಅಂತ ಯಾರಾದ್ರೂ ಓಪನ್ ಚಾಲೆಂಜ್ ಏನಾದ್ರು ಮಾಡಿದಾರ ಅಥವಾ ಈಗ ಆತರ ಏನಾದ್ರು ಕೇಳಿದೀರಾ ಅಂತ? ಅಂತಾರ ಯಾರು ಕೇಳಿಲ್ಲಣ್ಣ ನಮಗೆ, ಹಂಗೆ ಯಾರು ಅಂದಿಲ್ಲಣ್ಣ. ಹಂಗೆ ಇದುವರೆಗೂ ಏನು ಯಾವ್ದು ಕೇಳಿಲ್ಲ? ಇಲ್ಲ. ಇಲ್ಲಿ ನಿಮ್ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಯಾರಾದ್ರೂ ಮಾತಾಡ್ತೀರಾ? ಬ್ರದರ್ ನಿಮ್ಮ ಹೆಸರು? ನಮ್ಮ ಹೆಸರು ಪ್ರವೀಣ್ ಅಂತಂದೇಳಿ. ಪ್ರವೀಣ್, ಜಗದೀಶ್ ಅವ್ರ ಫ್ರೆಂಡ್ ನಾನು. ನಮ್ದು ನಾಗ್ನೂರು. ಏನ್ ಅನ್ಸುತ್ತೆ ಹೋರಿ ಬಗ್ಗೆ? ಏನ್ ಅನ್ಸತಿ ಏನಂತಂದೇಳಿ ನಾವು ಒಬ್ರು ಹೇಳದಲ್ರಿ, ಇಡೀ ನಮ್ಮ ಕರ್ನಾಟಕ ಜನತೆ ಹೇಳ್ತೈತಿ. ಅದ್ರ ಮೇಲೆ ನಮ್ಗೆ ಅಪಾರವಾದಂತ ಪ್ರೀತಿ ಅಭಿಮಾನ ಐತಿ. ನಮಗ್ ಒಂದ್ ಏನಂತಂದ್ರ, ಈಗ ನಾ ಇನ್ನು ಮುಂದಲ್ದೇನು ಬಲ್ಲ ದೇವ್ರಿಗೆ ಒಂದೇ ಗೊತ್ತ. ಒಂದ್ ನನ್ನ ಅಭಿಮಾನ ಹೇಳ್ಬೇಕಂದ್ರ ಏನ್ ಅನ್ಸತಿ ಅಂತ ನನ್ಗೆ ಕೇಳಿದ್ರಲ್ಲ, ಈ ಇನ್ನೊಂದು ವಾರದೊಳಗೆ ನಮ್ದು ಹೆಣ್ಣು ಆಕೈತು ಗಂಡು ಆಕೈತು ಪಾಪು. ನಮ್ದು ಇನ್ನೊಂದು 4 ವಾರದಾಗ ಪಾಪು ಆಕೈತಿ. ಅಪ್ಪಿ ತಪ್ಪಿ ಗಂಡು ಮಗು ಆತಂದ್ರ ಕರ್ಜಿಗೆ ಓಮ್ ಅಂತಂದು ಹೆಸರು ಇಡ್ತೇನೆ. ಕರ್ಜಿಗೆ ಡಿಫ್ರೆಂಟ್ ಓಮ್ ಅಂತಂದು ಹೆಸರು ಇಡ್ತೇನೆ. ಅಷ್ಟು ಅಭಿಮಾನ ಐತೆ. ಗ್ರೇಟ್. ಕರ್ಜಿಗೆ ಓಮ್ ಪರ್ಟಿಕ್ಯುಲರ್ ಆಗಿ ಈಗ ಒಂದು ಇಲ್ಲಿದೆ, ಏನಕ್ಕೆ ಬೇಕಿತ್ತು ಅಂತ ನಿಮಗೆ ಏನಕ್ಕೆ ಬೇಕಿತ್ತು? ಏನಕ್ಕೆ ಬೇಕಂದ್ರೆ ನಾವೆಲ್ಲ ರೈತರ ಮಕ್ಕಳ್ರಿ, ಒಂದೇದ್ದು. ಆಮೇಲೆ ಅದ್ರ ಮೇಲೆ ಅಪಾರವಾದಂತ
ಅಭಿಮಾನಿಗಳ ಪ್ರೀತಿ ಐತ್ರಿ ಆ ಅದ್ರ ಮೇಲೆ ಹೆಂಗಂದ್ರೆ ಜನಗಳು ಹುಡುಗರು ಅದು ಎಲ್ಲೆಲ್ಲೋ ಈಗ ಕೆಲವೊಂದು ಹುಡುಗರು ಎಲ್ಲೆಲ್ಲೋ ಇರ್ತಾರೆ ಕೆಲಸಕ್ಕೆ ಓಮೂರಿ ಹಬ್ಬಕ್ಕೆ ಹಾಕೊಂತವೆ ಅಂದ್ರೆ ಇದ್ದಲ್ಲಿಂದ ಬಂದು ಹಬ್ಬ ಮಾಡ್ಕೋರಿ ಅವ್ರು ಇದ್ರ ಮ್ಯಾಗ ಇಟ್ಟಿರತಕ್ಕಂಥ ಪ್ರೀತಿ ಅಭಿಮಾನ ರೀ. ಇನ್ನೊಂದು ಹೇಳ್ಬೇಕಂದ್ರೆ ಒಂದ ಮಾತಿನಾಗ ಓಮು ಹೋರಿ ಎಷ್ಟು ಚೆನ್ನಾಗೈತಲ್ಲ ಅದ್ರ ಮಾಲಕ ಜಗದೀಶ ಅದ್ರ 10ರಷ್ಟು ಚೆನ್ನಾಗದನ್ರಿ. ಅಂದ್ರೆ ನಿಮ್ ಜೊತೆ ನಮ್ ಜೊತೆ ಅಂತಂದಲ್ರಿ ಅವನು ಜನಗಳ್ರಿ ಎಲ್ಲಾರ ಹತ್ರ ಅಭಿಮಾನಿಗಳ ಹತ್ರ ಮಾಡೋ ವರ್ತನೆ ಆಗ್ಬೋದು. ಈಗ ಒಂದು ಕೆಲವೊಬ್ರು ಮಾಲಕರು ಇರ್ತಾರ್ರಿ, ಈಗ ಅವ ಎಲ್ಲಾ ರೀತಿಯಿಂದನೂ ಸಕ್ಸಸ್ ಅದನ್ರಿ. ಕೆಲವ್ರು ಮಾಲಕರು ಹೋಗಿ ಮಾತಾಡ್ಸಿದ್ರ ಈ ತರ ಕೈ ಮಾಡ್ಕೊಂಡು ಹೋಗ್ಬಿಡ್ತಾರ. ಈ ಸಣ್ಣ ಹುಡುಗ ಒಂದು ಮಾತಾಡ್ಸಿದ್ರು ನಿಂತ್ಕೊಂಡು ಮಾತಾಡಿ ಆರಾಮದೇನಪ್ಪ ಉಂಡೇನಪ್ಪ ತಿಂದೇನಪ್ಪ ಅಂತ ಮಾತಾಡ್ಸೋಕನ್ರಿ. ಹಂಗಾಗಿ ಅವಂಗ ಓಂ ಹೋರಿಗಿಂತನ ಜಗದೀಶ್ಗೆ ಅಭಿಮಾನಿಗಳು ಭಾಳ ಅದ. ಹಂಗಾಗಿ ಒಂಥರ ಫಿಕ್ಸ್ ಅದು ಎರಡು ಕಾಂಬಿನೇಷನ್ ವರ್ಕ್ ಆಗಿ ಹೈ ಲೆವೆಲ್ ಹೋಗ್ಬಿಡ್ತೀರಿ. ಅಂದ್ರೆ ಈಗ ನಿಮಗೆ ನೀವು ತುಂಬಾ ಮಾಡಿರ್ತೀರಾ ಸರ್, ಹಬ್ಬನೆಲ್ಲ ಮಾಡಿರ್ತೀರಾ, ನೋಡಿರ್ತೀರಾ, ಪ್ರತಿಯೊಂದು ಮಾಡಿರ್ತೀರಾ. ಈಗ 18 ಹಬ್ಬದಲ್ಲಿ ನೀವು ಅದರಲ್ಲಿ ನನಗೆ ಗೊತ್ತಿಲ್ಲ ಎಷ್ಟರಲ್ಲಿ ಪಾರ್ಟಿಸಿಪೇಟ್ ಮಾಡಿದಿರೋ ಅಂತ. ನಿಮಗೆ ಯಾವಾಗಾದ್ರೂ ಅನ್ಸಿತ್ತಾ ಓಂ ಈ ಲೆವೆಲ್ಗೆ ಹೆಸರು ಈಗ ಮಾಡೋದು ಆ ಥರ? ಈಗ ಒಂದೇದ ಒಂದು ಹೋರಿ ಹಬ್ಬ ಮಾಡ್ಬೇಕಂದ್ರೆ ಹೋರಿ ಅಷ್ಟೇ ಅಲ್ರಿ, ಆ ಮಾಲಕನ ಗುಣ ಅವನ ತನ ಎಲ್ಲ ಚಲೋ ಇರ್ಬೇಕು. ನಮ್ಗೆ ಒಂದೇನು ಖುಷಿ ಅಂದ್ರೆ ಇವತ್ತು ಈ ಹೋರಿ ಹಬ್ಬ ಮಾಡಕ್ ಹೋಗ್ತೀವಿ ಬರೀ ಹೋರಿ ಶ್ರಮ ಅಲ್ಲ, ಆ ಮಾಲಕನ ಶ್ರಮ ಭಾಳ ಐತ್ರಿ. ಅವನ ಗುಣ ಅವನ ತನಕ್ಕೆ ಇವತ್ತು ಇಷ್ಟು ಹೆಸರಾಗೈತೆ ಅಂದ್ರೆ ಆ ಹೋರಿಗಿಂತನ ಜಗ್ಗುನ ಕಾರಣ ರೀ, ಜಗ್ಗುನ ಕಾರಣ. ಹೌದು, ಆ ಹೋರಿ ಅವ್ರಿಗೆ ಸಾಥ್ ಕೊಡ್ತಿದೆ ಅಂತ ಹೇಳ್ತಿದ್ರ, ಸಾಥ್ ಕೊಡ್ತದೆ. ಈಗ ನಿಮ್ಗೆ ಈಗ ನೀವು ಅವ್ರ ಜೊತೆ ಎಲ್ಲ ಈಗ ಅವ್ರ ಜೊತೆ ಎಲ್ಲ ಇರ್ತೀರಾ, ಹೊರಗಡೆ ಹೋದಾಗ ಯಾರೋ ಒಬ್ರು ಮಾತಾಡ್ತಿರ್ತಾರೆ, ಆ ಟೈಮಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ? ಅಥವಾ ನಿಮ್ನು ಈಗ ಗುರ್ತಿಸ್ತಾರ ಅಥವಾ ಹೇಗೆ? ಇವತ್ತು ನಾಗ್ನೂರು ಪ್ರವೀಣ ಅಂತಂದೇಳಿ ನನ್ನ ವೈಯಕ್ತಿಕವಾಗಿ ಅವ್ನ ಗೆಳತಿಯಂದಾಗ ನಾವು ಹೇಳ್ಕೋಬೇಕಂದ್ರೆ ಮೊದಲನೇದಾಗಿ ನಾನು 4 ಜನಕ್ಕೆ ಗೊತ್ತಾಗಬೇಕಪ್ಪ. ಇವತ್ತು ನಾವೇನು ಚಟ ಮಾಡಲ್ಲ, ಒಂದು ಗಟ್ಟಿಯಾಗಿ ಒಂದು ನಿಯತಿಲೆ ಒಂದು ಶ್ರಮದಿಂದ ಒಂದು ಒಟ್ಟು ಗಟ್ಟಿ ಅದವಪ್ಪ ಅನ್ನೋ ಕಾರಣ ನಮ್ಮ ಗೆಳೆಯರಿ. ಯಾಕಂದ್ರೆ ನಮ್ಮನ್ನು ಮೊದಲು ನಾವು ಅಲ್ಲೆಲ್ಲ PUC ಕಾಲೇಜಲ್ಲಿ ಓದ್ಬೇಕಾದ್ರೆ ಎಲ್ಲ ಜೊತೆ ಕಲ್ತಾರೆ ನಾವೆಲ್ಲ. ಅವೆಲ್ಲ ಬಂದು ಬಾರ್ಲೆ ನಮ್ಮ ಟೀಮ್ನ ಹಿಂಗೆ ಕಬಡ್ಡಿ ಆಡಂತಂದೇಳಿ ಕರ್ಕಂದು ಅವತ್ತಿಂದ ಇವತ್ತಿನವರೆಗೂ ನಾವು ಒಂದು ಸಣ್ಣ ಜಗಳನ ಆಡಿಲ್ರಿ. ಇವತ್ತಿನವರೆಗೂ ನಿಯತಿಲೆ ಗೆಳತನ ಮಾಡೀವಿ. ಇವತ್ತು ನಾವು ಇಷ್ಟು ಬೆಳಿಬೇಕಂದ್ರೆ ಇವತ್ತು 4 ಮಂದಿಯಾಗ ನಾನು ಪ್ರವೀಣ ಅಂತಂದೇಳಿ 4 ಮಂದಿಯಾಗ ನಾನು ಗುರುತಿಸ್ಬೇಕಪ್ಪ ಒಂದು ಹೆಸರು ಐತಂದ್ರೆ ಅದಕ್ಕೆ ನಮ್ಮ ಜಗ್ಗು, ಅದು ನಮ್ಮ ಹೋರಿ ಕಾರಣ ಬಿಟ್ರೆ ಬೇರೆ ಏನೂ ಇಲ್ರಿ. ಹೌದು ಸರ್, ಯಾಕೆಂದ್ರೆ ಬೆಳಿಬೇಕಾದ್ರೆ ಮನುಷ್ಯ ಹೆಂಗಿರ್ತಾನೋ ಬೆಳೆದ್ಮೇಲೆ ಹೆಂಗಿರ್ತಾನೋ ಡಿಫ್ರೆಂಟ್ ಆಗುತ್ತೆ. ನಿಜವಲ್ಲೂ ತುಂಬಾ ಖುಷಿ. ನನ್ನ ಮನಸಾರಿ ಹೇಳ್ಬೇಕಂದ್ರೆ ಇವತ್ತು ನನ್ನ ಮನಸಾರಿ ನಮ್ಮ ಮನೆ ದೇವ್ರು ಸಾಕ್ಷಿ ಮಾಡಿ ಹೇಳ್ತೀನಿ, ಇವತ್ತಿನವರೆಗೂ ನಮ್ಮ ಗೆಳೆಯರಿ ಇವತ್ತಿನವರೆಗೂ ನಮಗೆ ಒಂದು ಒಳ್ಳೇದ ಬಯಸನ, ಒಂದು ದಿವಸನೂ ಒಂದು ಚೂರು ನಮ್ಗೆ ಕೆಟ್ಟದ್ದು ಅವ್ನ ಮನಸ್ಥಿತಿಯಾಗ ಬಯಸಾನ ಅಂತ ಒಂದು ದಿನ ಅನಿಸಿಲ್ಲ, ಮುಂದೆ ಅನ್ಸೋದಿಲ್ಲ. ಅಷ್ಟು ನಮ್ಗೆ ಒಳ್ಳೇದು ಬಯಸನ್ರಿ. ಇವತ್ತು ನಾವು ಒಂದು ಸ್ಥಾನಮಾನದಾಗದಪ್ಪ, ಒಂದು 4 ಮಂದಿಗೆ ಗೊತ್ತದಪ್ಪ, ಇವತ್ತು ಜನ ನಮ್ಗೆ ಗುರುತು ಹಿಡಿದಾರಪ್ಪ ಅಂದ್ರೆ ನಮ್ಮ ಜಗ್ಗು ಕಾರಣ. ಅದು ಹಂಗೆ ಬೆಳೀತಾ ಹೋಗ್ಲಿ ಸರ್, ನಮ್ಮಿಂದ ಅಷ್ಟೇ ನಾವು ಕೇಳೋದು. ಯಾಕೆಂದ್ರೆ ಕರ್ಜಿಗಿ ಓಂ ನಾನು ಹೇಳಿದ್ನಲ್ಲ, ಒಬ್ರು ಹೊರಕ್ಕಾಗಿಲ್ಲ, ತುಂಬಾ ಜನ ಸೇರಿ ಹೊತ್ತಿದ್ದೀರಾ ಎತ್ತನ್ನ, ಅದು ನಿಮ್ಮ ಹೆಸರನ್ನ ಹೊತ್ಕೊಂಡು ಹೋಗ್ತಿದೆ ಅಷ್ಟೇ. ಮುಂದೆ ಇದೇ ತರ ಸಾಗ್ಲಿ ಅನ್ನೋದೇ ನಮ್ಮದು. ಇನ್ನೊಂದೇನು ವಿಚಾರ ಅಂದ್ರೆ ನಮ್ದು ಒಳ್ಳೆ ಟೀಮ್ ಐತ್ರಿ. ನಮ್ಮ ಹುಡುಗರ ಈಗ ಸಂಜು ಅಂತ ನಮ್ಮ ಫ್ರೆಂಡ್ಸ್ ರೀ, ಅವರೆಲ್ಲ ಶಾಂತು ಅಂತಂದು ಹೇಳಿ, ಆಮೇಲೆ ನಮ್ಮ KBS ಟೀಮ್ ರೀ ಹಾವೇರಿ ಪ್ರೋಟ್ಲಿ, ಆಮೇಲೆ ಸುತ್ತ ಹಳ್ಳಿ ನಮ್ಮ ಬೊಮ್ಮಳ್ಳಿ ಕಡೆ ಎಲ್ಲ ಚಂದಾಪುರ ಕಡೆ ನಮ್ಮ ಜಗ್ಗು ಅಂತಂದು ಹೇಳಿ, ಆಮೇಲೆ ಒಳ್ಳೆ ಚಂದಾಪುರ ಶಂಕರಣ್ಣ ಅಂತಂದು ಹೇಳಿ, ಈ ತರ ನಮ್ಗೆಲ್ಲ ಫುಲ್ ಸಪೋರ್ಟಿವ್ ಆಗಿ ಗುಳಪ್ಪ ಒಳ್ಳೆ ಹುಡುಗರು ಟೀಮ್ ಐತ್ರಿ ನಮ್ದು. ಒಳ್ಳೇದಕ್ಕೂ ಜೊತೆಗೆ ಇರ್ತಾರೆ, ಕೆಟ್ಟ ಕಾಲಕ್ಕೂ ಜೊತೆಗೆ ಇರ್ತಾರೆ. ಒಂದೇದ್ದು ಈಗ ಹೊರಿ ಹಬ್ಬ ಅಂದ್ರೆ ನಿಮ್ಗೆ ಗೊತ್ತೈತ್ರಿ, ಜಗಳ ಇವು ಕಾಮನ್ ರೀ ಹೊರಿ ಹಬ್ಬ ಅಂದ್ರೆ. ಈಗ ನಾವು ನೋಡಿದ ಪ್ರಕಾರ ಜಗ್ಗುನ ಯಾವ ಜಗಳ ಹಾಕವ ಅಂದ್ರೆ ತಡೆಗಟ್ಟಕ್ಕೆ ಭಾಳ ಪ್ರಯತ್ನ ಮಾಡ್ತಾನೆ ರೀ. ಭಾಳ ಅಂದ್ರೆ ಬೇಡ ಜಗಳ ಹಾಕ್ಬೇಕು ನಮ್ಗೆ. ಅವ್ನಿಗೇನು ನೋವು ಆಕೈತಿ ಅಂತಂದಲ್ರಿ, ಹಿಂದೆ ಜನ ಹುಡುಗರು ಬಂದಿರ್ತಾರ, ಅವ್ರಿಗೇನು ನೋವು ಆಗ್ಬಾರ್ದು. ಯಾಕಂದ್ರೆ ನಮ್ಮ ಜಗ್ಗಣ ಅದನ್ನ ನಮ್ಮ ಹೋರಿ ಅಂತಂದೇಳಿ ಅಭಿಮಾನಿಯಿಂದ ಬಂದಿರ್ತಾರ, ಅವ್ರಿಗೆ ನೋವು ಆಗ್ಬಾರ್ದನ್ನ ಒಂದೇ ಉದ್ದೇಶಕ್ಕೆ ಅವ ಎಲ್ಲಾ ರೀತಿ ಜಗಳ ಆಗ್ಲಿಲ್ಲ ನೋಡ್ಕೊಳಕ್ ಭಾಳ ಶ್ರಮ ಪಡ್ತಾನೆ ರೀ. ಒಂದೇನು ಖುಷಿ ಅಂದ್ರೆ ನಮ್ಮ ಟೀಮ್ ಒಳಗೆ ನಾವು ಅನಾವಶ್ಯಕವಾಗಿ ಜಗಳ ಯಾರು ಕೊಟ್ಟಾಗನೂ ಮಾಡಲ್ರಿ. ಅಚಾನಕ್ ಹತ್ತಪ್ಪ ಅಂದ್ರೆ ನಾವು ಯಾರು ಬಂದ್ರು ಹಿಂಸೆರಲ್ರಿ. ನಮ್ಮ ಟೀಮ್ ಹೋಗಲ್ಲ. ಹೌದ್ರಿ, ಸುಮ್ಮನೆ ನಾವು 10 ದೀಪ ಅಂದ್ರೆ ನಾವು ತಡೆಗಟ್ಟಕ್ಕೆ ಭಾಳ ಪ್ರಯತ್ನ ಮಾಡ್ತೀವಿ. ಇದು ನೋಡ್ರಿ ಅಲ್ಲ KGF ಒಳಗೆ ಎಷ್ಟು ಡೈಲಾಗ್, ಸಾಮಾನ್ಯವಾಗಿ ನಾವು ಯುದ್ಧ ನಿಲ್ಸಕ್ ಪ್ರಯತ್ನ ಮಾಡ್ತೀವಿ, ಇಲ್ಲಲ್ಲ ಅಂದ್ರೆ ಗೆದ್ದಾಗೈತಿ ಅಂತಂದು ಆ ಜಮನ್ರಿ ಓಂ ಬಾಯ್ಸ್ ರೀ. ಈಗ ಓಂ ಬಾಯ್ಸ್ ಅಂತಾನೆ ಗ್ರೇಟ್ ಆಗಿದೆ. ಓಂ ಬಾಯ್ಸ್, ಓಂ ಹೋರಿ, ಪ್ರತಿಯೊಂದು ಓಂ ಶುರು ಮಾಡ್ಬಿಟ್ಟಿದ್ದೀರಿ ಸರ್. ಇನ್ನೊಂದು ಏನು ಅಂತ ಅಂದ್ರೆ, ಈಗ ಇಬ್ರಲ್ಲಿ ಯಾರು ಹೇಳ್ತಿರೋ ನನ್ಗೆ ಗೊತ್ತು, ಯಾರಾದ್ರೂ ಒಬ್ರು ಹೇಳಿ. ಹೋರಿ ಕಟ್ಟಿದ್ದೀರಾ ಅಂದ್ರೆ ಪಾಸಿಟಿವ್ ಕಮೆಂಟ್ಗಳು ತುಂಬಾ ಬಂದಿರ್ತವೆ. ಪಾಸಿಟಿವ್ ಕಮೆಂಟ್ ಅಲ್ಲಿ ತುಂಬಾ ಕೆಲವೊಂದು ತಗೊಳಲ್ಲ ನಾವು, ಯಾಕೆಂದ್ರೆ ಎಲ್ಲರೂ ಚೆನ್ನಾಗಿ ಹೋಗ್ತಿದೆ ಅಂದಾಗ ಅದನ್ನ ತಗೊಳಲ್ಲ. ಯಾವನೋ ಒಬ್ಬ ನೆಗೆಟಿವ್ ಕಮೆಂಟ್ ಮಾಡಿರ್ತಾನೆ. ಯಾಕೆಂದ್ರೆ ನನ್ನ ವಿಡಿಯೋಲಿ ನೀವು ನೋಡಿರ್ತಾರಿಲ್ಲ ಗೊತ್ತಿಲ್ಲ, ನಾನು ಪ್ರತಿಯೊಂದನ್ನು ಕೇಳ್ತೀನಿ, ಪಾಸಿಟಿವ್ ನೆಗೆಟಿವ್ ಎರಡೂ ಕೇಳ್ತೀನಿ. ಪಾಸಿಟಿವ್ ಕೇಳಿದ್ರೆ ಬರೀ ಪಾಸಿಟಿವ್ ಹೇಳ್ತಾರೆ ಅನ್ನಂಗೆ ಆಗುತ್ತೆ ಅಂತ. ನೀವು ಕೇಳಿರೋದು ಇದುವರೆಗೂ ಒಂದು ನೆಗೆಟಿವ್
ಏನಾದರೂ ಒಂದು ವರ್ಡ್ ಕೇಳಿದ್ದೀರಾ ಅಂದರೆ ಏನು ಕೇಳಿದ್ದೀರಾ, ಅದಕ್ಕೆ ನಿಮ್ಮಿಂದ ಉತ್ತರ ಏನು ಅಂತ, ಯಾಕೆಂದ್ರೆ ನಮ್ಮ ವಿಡಿಯೋ ಮುಖಾಂತರ ಹೋಗಲಿ ಅಂತ ಆ ನೆಗೆಟಿವ್ ಕಮೆಂಟ್ಗೆ ಇದುವರೆಗೂ ನೀವು ಕೇಳಿರೋ ಪ್ರಕಾರ. ಈಗಲ್ಲ ಅದು ಪಕ್ಕಾ ಬಿಡೋ ಟೈಮ್ನಾಗೆ ಈ ಹೋರಿ ನಿಮ್ಮ ಟೀಮಿಗೆ ನಡೆಯಲ್ಲ ಅಂತ ಭಾಳ ಜನ ಹೇಳಿದ್ರಣ. ಹೇಳಿದ್ರೆ ಅದನ್ನ ಸ್ವಲ್ಪ ಚಾಲೆಂಜ್ ಆಗಿ ತಗೊಂಡು ಈ ಹೋರಿನ ರೆಡಿ ಮಾಡ್ಬೇಕು ನಾನು ಅಂತಂದು ರೆಡಿ ಮಾಡಿ ಈಗ ತೋರಿಸಿದ್ರು. ಬೇರೆಯವ್ರು ಹೇಳಕ್ಕಿನ್ನ ಜಾಸ್ತಿ ಭಾಳ ಜನ ಫೋನ್ ಮಾಡಿದ್ರಣ. ನಮ್ದು ಮೊದ್ಲಿನ ಹೋರಿ ಬಿಡಬೇಕಾರಣ ಟೀಮ್ ಚಲೋ ಐತಣ, ಅವಾಗ ಜಾಸ್ತಿ ಹುಡುಗರು ಬರ್ತಿದ್ರು ನಮ್ಮ ಜೊತೆಗೆ. ನಿಮ್ಮ ಸರ್ಕಲ್ಗೆ ಅಲ್ಲಲ್ಲಿ ಹೋರಿ ಅದು ನಡೆಯಲ್ಲ ಅದು ನಿಮ್ಗೆ ಅಂತ ಭಾಳ ಜನ ಫೋನ್ ಹಚ್ಚಿ ಹೋರಿ ಕೊಡ್ರಿ, ನಾ ಕೊಡಿಸ್ತೀನಿ, ನೀ ಕೊಡಿಸ್ತೀನಿ, ಭಾಳ ಜನ ಫೋನ್ ಮಾಡ್ರಣ ನನಗೆ. ನೀ ಕೊಡೋದನ್ನ ನಾ ಹೋರಿ ಕೊಡಿಸ್ತೇನೆ ನಿಮ್ಮ ಟೀಮ್ ತಕ್ಕಂಗ ಅಂತಂದು ಅದನ್ನ ರೆಡಿ ಮಾಡೋಣ ಅಂತಂದೇಳಿ ಇವತ್ತು ನಮ್ಮ ಕೈಲಿ ನಮ್ದಂತೂ ಏನಿಲ್ಲಣ್ಣ, ಅದ ಐತಣ. ಹಂಗ ಸ್ವಲ್ಪ ನೀವೇನ್ ಖುಷಿ ಕೊಡ್ಬೇಕು ಅದನ್ನ ಕೊಡ್ತಿದ್ದೀರಾ, ರೆಡಿ ಆಗೈತಿ ಅನ್ಸೈತಣ್ಣ ನನಗೆ. ಈಗ ಏನ್ ಅನ್ಸುತ್ತೆ ನಿಮ್ಗೆ? ಅವ್ರಿಗೆ ಉತ್ತರ ಸಿಕ್ತು ಹೇಳ್ತಾರಣ್ಣ ಈಗ ಫೋನ್ ಹಚ್ಚಿ. ಅವಾಗ ಏನೋ ಒಂದ್ ಮಾತು ತಪ್ಪು ಅಂದ್ಬಿಟ್ಟಿದ್ದೆಪ್ಪ ನಾನು. ಅವಾಗ ನೀ ನನ್ನ ಮಾತು ಕೇಳಿ ಕೊಟ್ಟಿದ್ರೆ ಇವತ್ತು ಈ ರೇಂಜ್ ಇರ್ತಿದ್ದಿಲ್ಲ. ನಮ್ಮ ಹುಡ್ರು ಅಂದ್ರಣ ಕೊಟ್ಬಿಡೋಣ ನಡಿಯೋ ಮರ ನಮ್ಮ ತಮ್ಮಾರಣ. ಯಾಕಂದ್ರೆ 3ನೇ ರೌಂಡ್ ಸ್ವಲ್ಪ ಸ್ಲೋ ಬಂತೆ, ಅದು ನಮ್ಮ ಹಳೆ ಊರಿ ಹೆಸರು ಉಳಿಸುತ್ತೆ ಇಲ್ಲ ಅಂತ ಭಾಳ ಅಂದಿದ್ರಣ. ಇವತ್ತು ಅವರೆಲ್ಲ ಅದನ್ನ ನೆನಪು ಮಾಡ್ಕೊಂಡು ಕೊಟ್ಟಿದ್ರು ಉತ್ತರ ಆಗ್ಬಿಡ್ತಿದ್ದಿಲ್ಲ ನಾವು ಅಂತಂದ್ರೆ. ಈಗ ಮತ್ತೆ ಆ ಓಂ ಬಾಯ್ಸಿಗೆ ಇನ್ನೊಂದು ಸರಿಯಾದ ಯಾವ್ದು ಸಿಕ್ತಿತ್ತೋ ಇಲ್ಲೋ ನನ್ಗೆ ಗೊತ್ತಿಲ್ಲ, ಈಗಂತೂ ಇದೆ, ಖಂಡಿತ ಇದೆ. ಸರ್ ನೀವೇನಾದ್ರೂ ಮಾತಾಡ್ತೀರಾ? ನೀವು ಮಾತಾಡಂಗಿದ್ರೆ ಮಾತಾಡೋದು ನಮಗೆಲ್ಲ ಸಪೋರ್ಟ್ ನಮ್ಮ ಬಸವಣ್ಣ ಇರ್ಲಿ, ಒಳ್ಳೇದಕ್ಕೆ ಕೆಟ್ಟದಕ್ಕೆ ಯಾವತ್ತೂ ಜೊತೆಗೆ ಇರ್ತಾನೆ. ಬನ್ನಿ ಈ ಕಡೆ, ಬನ್ನಿ ಈ ಕಡೆ ಬನ್ನಿ. ಬರ್ಲಿ ಈ ಕಡೆ ಬರ್ಲಿ. ಈಗ ಹೋರಿ ಹಬ್ಬ ನೋಡ್ತಿರ್ತೀರಾ, ನಿಮ್ಗೇನ್ ಅನ್ಸುತ್ತೆ ಹೋರಿ ಹಬ್ಬದ ಬಗ್ಗೆ? ಯಾಕೆಂದ್ರೆ ಪ್ರತಿಯೊಬ್ರು ಒಪಿನಿಯನ್ ಅವ್ರು ಹೇಳಿದ್ರು. ಹೌದ್ರಿ, ನಿಮ್ ರೋಡ್ ಬಾಜು ನಿಂತಿರ್ತಾವ್ರಿ, ಒಂದು BMW ಕಾರ್ ಒಂದ್ 200 ಸ್ಪೀಡ್ ಬರ್ರ ಹೋದ್ರಿ, ನಿಮ್ಗೆ ಏನ್ ಅನ್ಸತ್ರಿ? ಸ್ಪೀಡ್ ಕನೋಮರಿ ಅಂತ ಅನ್ಸುತ್ತೆ, ಅದು ಅನ್ಸುತ್ತೆ. ಇದನ್ನ ಹೆಂಗಾದ್ರೂ ತಗೋಬಹುದು ನಾವು. ಈಗ ಕೆಲವೊಬ್ರು ಸ್ಪೋರ್ಟ್ಸ್ ಮೈಂಡ್ ಅವ್ರು ಇದ್ದವ್ರು ಏನಂತಾರೆ ಹಬ್ಬ ಅಂತಾರೆ, ಕೆಲವೊಬ್ರು ಹೆಂಗೋ ಕಾಣೋದು ಹೆಂಗಾರು ತಗೋದು, ಪಾಸಿಟಿವ್ ಅವ್ರ ತಗೊಂಡು ಸೆಕೆಂಡ್ ನೆಗೆಟಿವ್ ಅವ್ರದ್ದು ತಗೋಬಹುದು. ಸರ್ ಈಗ ನಿಮ್ಮಿಂದ ಈಗ ಒಂದು ಓಮ್ ಅನ್ನೋದೊಂದು ಟ್ರೆಂಡ್ ಸೃಷ್ಟಿಯಾಗಿದೆ, ಅದು ಹಂಗೆ ಬೆಳೀಲಿ ಅನ್ನೋದು ನಮ್ಮ ಉದ್ದೇಶ. ಈಗ ಸೃಷ್ಟಿ ಆಗಿದೆ, ಈಗ ಮುಂದಿನ ಹಬ್ಬದಲ್ಲಿ ಯಾವ ಹಬ್ಬದಲ್ಲಿ ನಾವು ನೋಡ್ಬೋದು ಓಮ್ನ ಅಂತ? ಇಲ್ಲ ಈ ಹಬ್ಬದ ಈ ವರ್ಷದಲ್ಲಿ ಮುಗೀತಾ ಹಬ್ಬ, ಇಲ್ಲ ನೆಕ್ಸ್ಟ್ ಇಯರ್ ಏನಾದ್ರು ಶಿಕಾರಿಪುರದಲ್ಲಿ ಅಂದ್ರೆ ಹತ್ರನೇ ನಾವು ಬರ್ತೀವಿ, ಅವಶ್ಯವಾಗಿ ಬರ್ರಿ. ಶಿಕಾರಿಪುರಕ್ಕೆ ಹಾಕ್ತಿದ್ದೀರಾ ಅಂತ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಸರ್? ಅಲ್ಲಿ ಆ ಕಡದಲ್ಲಿ ನಮ್ಮ ಹೋರಿ ಹಿಂಗ್ ಮಾಡ್ಬೋದು ಅಂತ ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? ಹಬ್ಬ ಚೆನ್ನಾಗಿ ಮಾಡತ್ತಣ ಎಕ್ಸ್ಪೆಕ್ಟೇಷನ್. ಅದನ್ನ ಸ್ವಲ್ಪ ಭಾಳ ಫೋನ್ ಮಾಡಿ ಕರ್ಸ್ಯಾರಣ, ನಮ್ಮ ವೈಯಕ್ತಿಕ ಅಂತಲ್ಲ ಅವ್ರ ಸಲುವಾಗಿ ಹಾಕ್ಯವಣ, ಅವ್ರಿಗೆ ಖುಷಿ ಪಡಿಸೈತಿ ಅಂತ ನಮಗೆ ಅನಿಸುತ್ತೆ. ಅಂದ್ರೆ ಈಗ ಪರ್ಟಿಕ್ಯುಲರ್ ಆಗಿ ನಂಬರ್ ಏನಾದ್ರು ತಗೊಂಡಿದ್ದೀರಾ ಅಥವಾ ಇಲ್ಲ ಓಮ್ ಅನ್ನೋ ಹೆಸರು ಮೇಲೆ ಬಿಡ್ತೀರಾ ಅಥವಾ ಹೇಗೆ ಅಂತ ಏನಾದ್ರು? ಈಗ ಯಾಕೆಂದ್ರೆ ಕೆಲವೊಬ್ರು ನಂಬರ್ ಅನ್ನೋದು ಪರ್ಟಿಕ್ಯುಲರ್ ಆಗಿ ಇಟ್ಕೊಂಡು 112 ನಂಬರ್. ಏನಕ್ಕೆ 100 ಅಂದ್ರೆ ಏನು 112 ಅಂತ ನಂಬರ್? ಅದು ನಮ್ಮ ರಾಕಿ ಅಣ್ಣ ಫಸ್ಟ್ ಹೇಳಿದ್ನಲ್ಲ, ಅವನು ಅದ್ರದ್ದು ಲಕ್ಕಿ ನಂಬರ್ ಅಂತ ಅನ್ನೋದು ಇಟ್ಟಿನ ಬಳಕ ನಮ್ಗೆಲ್ಲ ಒಳ್ಳೇದಾಗಿತ್ತು, ಅದಕ್ಕೆ ಆ ನಂಬರೇ ಶುರು ಮಾಡಿ. ಎಲ್ಲೋದ್ರೂ 112 ಅನ್ನೋ ನಂಬರ್. ಈಗ ಏನ್ ಡಿಫ್ರೆನ್ಸ್ ಆಗುತ್ತೆ ಸರ್ ನಿಮ್ಮಿಂದ? ಒಂದು ಏನಂದ್ರೆ ಒಬ್ರು ನಂಬರ್ ಇಲ್ದಂಗೆ ಬಿಡ್ತಾರೆ, ಒಬ್ಬರು ನಂಬರ್ ತಗೊಂಡು ಬಿಡ್ತಾರೆ. ನಂಬರ್ ಇಲ್ದಂಗೆ ಅಂದ್ರೆ ಯಾವ ನಂಬರ್ ಕೊಟ್ಟರು ಓಕೆ ಅನ್ನಂಗಿರ್ತಾರೆ. ಬ್ರ್ಯಾಂಡ್ ಎಲ್ಲ ಒಂದು ಇದು ಇರ್ತೈತಲ್ಲ, ಅಂದ್ರೆ ಒಂದು ಬ್ರ್ಯಾಂಡ್ ಅಂತ ಒಂದು ಸೃಷ್ಟಿಯಾಗಲಿ. ಈಗ ಕೆಲವೊಬ್ರು ಏನಾಗಿದೆ ಅಂದ್ರೆ ಪ್ರತಿಯೊಬ್ರು ನಂದೊಂದು ಚಾಯ್ಸಿಂಗ್ ನಂಬರ್ ಇರಲಿ ಅನ್ನೋದು, ಅದು ಒಂದು ಫಸ್ಟಿಗೆ ಏನಾಗಿತ್ತು ಪರ್ಟಿಕ್ಯುಲರ್ ಬ್ರ್ಯಾಂಡ್ ಅನ್ನೋದೊಂದು ಸೂಚನೆ ಮಾಡಕ್ಕಿತ್ತು. ಈಗ ಪ್ರತಿಯೊಬ್ರು ಶುರು ಮಾಡಿದ್ದಾರೆ. ಹೋರಿ ಹಬ್ಬ ಏನಂದ್ರೆ ಇವತ್ತ ಪ್ರೆಸೆಂಟ್ ಓಮ್ ಹೋರಿ ಹಾಕದೇ ಇದ್ರು ಸಹ ಈಗ ಒಂದು ಬೇರೆ ಒಂದು ಯಾವ್ದೋ ಊರಾಗ ಹಬ್ಬ ಇರತ್ರಿ, ಹೋರಿ ಹಾಕಿರಂಗಿಲ್ಲ, ಹೋರಿ ನಂಬರ್ 112 ಅನ್ನೋದಿನ ಜನಗಳ ಕಿವಿ ಈ ತರ ಇದು ಓಮ್ ಏನಿಲ್ಲ ಈ ತರ ಫೀಲ್ ಬರತ್ರಿ. ಹೌದೌದು. ಹಿಂಗಾಗಿ ನಾವು ಇವತ್ತಿನವರೆಗೂ ಹಾಕಿದ ಪ್ರತಿಯೊಂದು ಹಬ್ಬದಾಗ 112 ನಂಬರ್ ತಗೊಂಡ್ಬಿಟ್ಟು. ಅಂದ್ರೆ ಈಗ 112 ಅಂದ್ರೆ ಈಗ ತಗೊಂತಿರಲ್ವಾ, ಅದು ಪರ್ಟಿಕ್ಯುಲರ್ ಆಗಿ ಏನಾದ್ರು ನಿಮ್ಗೋಸ್ಕರ ಎತ್ತಿಟ್ಬಿಟ್ಟು ಅಥವಾ ಆತರ ಮಾಡಿರ್ತಾರ ಅಥವಾ ಹೇಗೆ? ನಾವು ಒಂದು ಫೋನ್ ಹಚ್ಚಿರ್ತಾರಣ, ಈಗ ಆಲ್ಮೋಸ್ಟ್ ನಾವು ಹಾಕ್ತಾವ ಅನ್ನೋದು ಗೊತ್ತಿದ್ರ ಹಬ್ಬದರ ಇಟ್ಟಿರ್ತಾರಣ, ಅವ್ರು ತಗೊಂತಾರ ಬಿಡು ಅಂತ. ನಾವು ಹಾಕ್ತಾವ ಅನ್ನೋ ಸೂಚನೆ ಇದ್ರಣ ನಾವ್ ಹೇಳಿಲ್ಲ ಅಂದ್ರೂ ತೆಗೆದಿಟ್ಟಿರ್ತಾರಣ. ನಾವು ಹಾಕ್ಬೇಕಂತ ನಮ್ಮ ಮನಸ್ಸಿನಾಗ ಇದ್ರೆ ನಾವು ಆಲ್ರೆಡಿ ಹೇಳಿ ಇಟ್ಟಿರ್ತಾವ,
ಹಾಕ್ತೀವಪ್ಪ ಯಾರಿಗೆ ಕೊಡ್ಬೇಡ್ರಿ ಅಂತ. ಏನು ಅಂದರೆ ಈಗ ನಾರ್ಮಲ್ ಏನಿರುತ್ತೋ ಅದಕ್ಕಿಂತ ಸ್ವಲ್ಪ ಅಮೌಂಟ್ ಜಾಸ್ತಿ ಇರುತ್ತೆ, 1,000 ಜಾಸ್ತಿ ಇರುತ್ತೆ. ಈಗ ನಿಮ್ಮ ಪ್ರಕಾರ ಈಗ ಹೋರಿ ಯಾವ ಆಕಾರದಲ್ಲಿ ನಿಮಗೆ ತುಂಬ, ಈಗ 18 ಹಬ್ಬ ಮಾಡಿದ್ದೀನಿ ಅಂತ ಹೇಳಿದ್ರೆ ಯಾವ ಆಕಾರದಲ್ಲಿ ನಿಮಗೆ ತುಂಬ ಇಷ್ಟ ಆಗಿದ್ದಿತ್ತು ಅಂದ್ರೆ ನಿಮ್ಮ ಪರ್ಟಿಕ್ಯುಲರ್ ಆಗಿ? ಈಗ ಹಬ್ಬದಾಗ ಅಣ್ಣ ಅದು ಎಲ್ಲಿ ಕಡಿಮೆ ಹೋಗಿಲ್ಲ ಅಣ್ಣ, ಬೇಜಾರ ಅಂದ್ರಣ ನಮಗೆ ಸ್ವಲ್ಪ ಕಾಡಿಸ್ತೈತೆ ಅಣ್ಣ ಅದು. ಸುಮ್ಮನೆ ಸಿಗಲ್ಲ, ಸುಮ್ಮನೆ ಬಿಡಬೇಕಾದ್ರೆ ಸುಮ್ಮನೆ ಇರಲ್ಲ ಅಣ್ಣ. ಭಾಳ ಅಂದ್ರೆ ಭಾಳ ಕಾಡ್ತದೆ, ಒಂದೇ ಬೇಜಾರ. ಹಬ್ಬ ಮಾಡೋದ್ರ ಮಟ್ಟಿಗೆ ಈ ಹಬ್ಬದ ಸ್ಲೋ ಹೋಗೈತಿ, ಆ ಹಬ್ಬದ ಸ್ಲೋ ಹೋಗೈತಿ ಅನ್ನೋ ಮಾತಾ ಇಲ್ಲ ಅಣ್ಣ. ಏನಂದ್ರೆ PP ಜಾಸ್ತಿ ಏರಿಸಿರ್ತಾವ, ಎಷ್ಟು ಏರಿಸಿದ್ರೆ ಹೋಗೈತೆ ಅಣ್ಣ ಅದು ಅಷ್ಟೇ ಅಣ್ಣ, ಡಿಫ್ರೆನ್ಸ್ ಏನು ಬೇರೆ ಏನಿಲ್ಲ. ಈಗ ಮೊನ್ನೆ ಒಂದು ಅಖಾಡದಲ್ಲಿ ಪಟ ಏನೋ ಇದು ಪಟದ್ ತಗೊಂಡೇ ಹೋಯ್ತು. ಯಾವ ಹಬ್ಬದಲ್ಲಿ ಅದು ಯಾವ್ದೋ ಒಂದು ಹಿರೇಮತ್ತೂರು ಹಬ್ಬದಲ್ಲಿ. ಯಾಕೆಂದ್ರೆ ಆ ವಿಡಿಯೋನೇ ಭಾಳ ನಾನು ನೋಡಿರೋದು, ನನಗೆ ಗೊತ್ತು, ನಾನು ನೋಡಿರೋ ವಿಡಿಯೋ ಭಾಳ ನೋಡಿರೋದು. ಆಮೇಲೆ ಅದ್ರ ಜೊತೆನೆ ಒಂದು ಸ್ವಲ್ಪ ಜನ ಹಿಂದೆ ಓಡೋಗ್ತಾರೆ. ಈಗ ಈಗ ಶುರು ಮಾಡಿದಾಗ ಒಂದು 20 ಜನ ಶುರು ಮಾಡಿರ್ತಾರೆ. ಇವತ್ತು ಒಂದು ಸಂಖ್ಯೆಯಲ್ಲಿ ನಿಮ್ಮದೇ ಆದ ಒಂದು ಟೀಮ್ ಇದೆ, ಹೊರಗಡೆಯಿಂದ ಬರ್ತಾರೆ ಜನಗಳು. ಅವರಿಗೆಲ್ಲ ನಿಮ್ಮ ಕಡೆಯಿಂದ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ನಿಮ್ಮ ಅಭಿಮಾನಿಗಳಿಗೆ, ಓಂ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಹೇಳಿ ಯಾರಾದರೂ ಹೇಳಿ. ಅದು ಓಂ ಅಭಿಮಾನಿಗಳಿಗೆ ಹೇಳೋದಂದ್ರೆ ಒಂದ, ನಿಮ್ಮ ಅಭಿಮಾನಿ ಇರೋ ತನಕನ ಈ ಹೂ ಮೂರಿ ಬೆಳಕಂತ ನಾವು ಹೋಗೈತಿ. ಯಾವತ್ತಿದ್ರು ನಾವು ನಿಮ್ಮ ಜೊತೆಗೆ ಇರ್ತೀವಿ, ನೀವು ನಮ್ಮ ಜೊತೆಗಿರಿ. ಇದೋ ಒಂದು ಮಾತು ನಾವು ಹೇಳಕ್. ಆಮೇಲೆ ಬೇಜಾರ ಮಾಡ್ರಿ ಹಿಂಗೆ ಹೇಳ್ತೇವೆ ಅಂತಂದೆ, ಏನಾರ ಜಗಳ ಪಗಳ ಇದ್ರೆ ದಯವಿಟ್ಟು ಹೋರಿ ಹೆಸರು ತಗೊಂಡು ಜಗಳ ಮಾಡಕ್ ಹೋಗ್ಬೇಡ್ರಿ. ಜಗಳ ಪಗಳ ಬೇಡ, ಯಾರ ಒಂದು ಹೊಡೆದ್ರು ಹೊಡಿಸ್ಕೊಂಬರನ, ಅಲ್ಮಾನ ಸುದ್ದಿಲ್ಲ. ಈಗ ನಾವು ಜಗಳ ಮಾಡ್ಕೊಂಬರ್ತೀವಿ, ಆಮೇಲೆ ಹೆಂಗೆ ಬಂದ್ಬಿಡ್ತೀವಿ ಊರಾಗೆಲ್ಲ, ಈ ಹೋರಿ ಇರೋ ಮಠ ಇವ್ರದ್ದು ಹಿಂಗೆ ಕೆಟ್ಟ ಹೆಸರು ಬರ್ತವೆ, ದಯವಿಟ್ಟು ಜಗಳ ಮಾಡಕ್ ಹೋಗ್ಬೇಡ್ರಿ ಅಂತ. ಹೋರಿ ಹೆಸರುಗಳಲ್ಲಿ ಜಗಳ ಮಾಡಕ್ ಹೋಗ್ಬೇಡ್ರಿ. ನಿಮ್ಮ ಹೆಸರು ಏನು ಹೇಳಿ ಸರ್? ನನ್ನ ಹೆಸರು ಶಿವರಾಜ್ ಅಂತ. ಶಿವರಾಜ್ ನಾಗ್ನೂರ್ ನಮ್ದು. ನಮ್ಮಣ್ಣ ಜಗ್ಗು ಅಣ್ಣ ರೀ. ನಾ ಇಷ್ಟ ಹೆಸರು ಹಾಕೋಣ ನಮ್ಮ ಅಣ್ಣ ರೀ. ಈಗ ಹೋರಿ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ಹೋರಿ ಬಗ್ಗೆ ರೀ, ನಮ್ಗೆ ಹೋರಿ ಹುಚ್ಚ ಇದ್ದಿಲ್ರಿ. ನಮಗೆ ನಮ್ಮ ಟೀಮ್ಗೆ ಆತ ಯಾರಿಗೆ ಹೋರಿ ಹುಚ್ಚ ಇದ್ದಿಲ್ರಿ. ನಮ್ಮ ಹೋರಿ ಐತೆ ಅಂದ್ರೆ ಜಗಣ ಕಾಣರಿ, ಜಗಣ ಅದಾನಂತ ಹೋರಿ ಹಬ್ಬಕ್ಕೆ ಬರ್ತಾರೆ. ಹೋರಿ ಒಬ್ಬೊಬ್ರು ಈಗ ಹೋರಿ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಜಗಣ ಹೋರಿ ಕಟ್ಟಣ ಅಂದ್ರೆ ಜಗಣ ಅವ್ರ ಅಭಿಮಾನಕ್ಕೋಸ್ಕರ ನೀವು ಹೋಗ್ತೀರಾ? ಓಕೆ ಓಕೆ ಓಕೆ. ಈಗ ನೀವು ನೋಡ್ತಿದ್ದೀರಲ್ವಾ ಜನ ಹುಡುಗರಣ ಈ ಹೋರಿ ಹಬ್ಬ, ಈಗ ನಮ್ಮ ಬಸವಾತ್ ಇಲ್ಲೆಲ್ಲ ನಮ್ಮ ಟೀಮ್ ಅಣ್ಣ ಆಲ್ಮೋಸ್ಟ್ ನಾವು ಹಬ್ಬದಾರಲ್ಲ ನಾನು ಹಬ್ಬದಾರಲ್ಲ ಜಗಣ ನೋಡಿ ಸ್ವಲ್ಪ ಜನ ನಾವು ಜಗಣ ಹೊಂಟಾನ ಅಂತ ಬರೋರ ಭಾಳ ಜನ. ಕಬಡ್ಡಿ ಕುಸ್ತಿ ಅಣ್ಣ ಎಲ್ಲ ಆಡ್ತಿದ್ವಿ ಅಣ್ಣ. ಕಬಡ್ಡಿ ಕುಸ್ತಿ ಹೋರಿ ಜಗಣಿಂದ ಬಂದಿದ್ದಣ. ಸರ್ ಈಗ ಮೊನ್ನೆ ನಾನೊಂದು ವಿಡಿಯೋ ನೋಡಿದೆ, ಒಂದೇನೋ ಒಂದು ಗಾಳಿ ಥರ ಒಂದು ಇದು ಬಂತು, ಹಬ್ಬ ಏನೋ ನಿಲ್ಲಿಸಿದ್ರು. ಅವಾಗ ನಿಮಗೆ ಈಗ ಏನೋ ಒಂದು ಶುರು ಆಗುತ್ತೆ, ಏನೋ ಒಂದು ಟ್ರೆಂಡ್ ಅಂತಲೇ ಆ ಟ್ರೆಂಡ್ ಅನ್ನಂಗೆ ಆಗ್ಬಿಡ್ತದು. ಅದು ನೋಡಿದ್ರೆ ನಿಮಗೆ ಏನು ಅನ್ಸುತ್ತೆ? ಈಗ ಏನಿಲ್ರಿ, ಅವತ್ತಿನ ದಿವಸ ಪ್ರಕೃತಿ ತಾಯಿನೂ ಕೂಡ ನಮ್ಮ ಕೂಡ ಬಂದು ಹಬ್ಬ ಮಾಡಿಲ್ದೇನೋ ಅನ್ನೋ ಒಂದು ಫೀಲ್ ಬಂತು. ಏಕೆಂದ್ರೆ ಈಗ ಪ್ರತಿಯೊಂದು ಆ ಪಾಯಿಂಟ್ಗಳು ಟ್ರೆಂಡಿಂಗ್ ಹೌದೌದ್ರಿ. ಅವತ್ತ ಹೋಮ್ ಅಂತ ಕೂಗಿದ ತಕ್ಷಣ ಫುಲ್ ಬಿರುಗಾಳೆಲ್ಲ ಬಂದು ಕೆಲವೊಂದು ನಿಮಿಷಗಳ ಕಾಲ ಹಬ್ಬನೂ ನಿಲ್ಸಿದ್ರೆ ಅವತ್ತು ನಮ್ಗೆ ಏನು ಅನ್ಸಂದ್ರೆ ಅದೇ ರೀ, ಪ್ರಕೃತಿ ತಾಯಿನೂ ಕೂಡ ಒಂದ್ ನಿಮಿಷ ಬಂದು ನಮ್ಮ ಕೂಡ ಹಬ್ಬ ನೋಡಿ, ನಮ್ಮ ಊರಿ ಹಬ್ಬ ನೋಡಿ ಖುಷಿ ಪಟ್ಟು ಹೋದ್ಲೇನೋ ಅನ್ನೊಂದು ಫೀಲ್ ನಂಬಿಕೆ ಬಂತು ಅಂತ. ಒಂದ್ಸಲ ಅಲ್ಲಣ್ಣ, ಒಂದ್ಸಲ ಕಟ್ ಮಾಡಿದ್ರೆ ಮತ್ತೊಳ್ಳಿ ನೆಕ್ಸ್ಟ್ ಟೈಮ್ ಮತ್ತೊಂದ್ಸಲ ಹೆಸರು ಓದಿರಿದ್ರಣ ಕರ್ಜಿಗೆ ಹೋಮ್ ಅಂತಂದು, ಅವಾಗನು ಒಂದ್ಸಲ ಬಿರುಗಾಳಿ ಬೀಸ್ತಾಳ, 2 ಸಲ ಬಂತಾಳ. ಆಮೇಲೆ ಗಾಳಿ ಇದ್ದಾಗ ಬಿಟ್ಬಿಟ್ಟೋಣ ನೆಕ್ಸ್ಟ್ ಟೈಪ್ ನಾವು ಬರಾಗತ್ತಿದ್ರಣ ಗಾಳಿ ಜೊತೆಗೆ ಬಿಟ್ಬಿಟ್ಟಿವಿ. ದಯವಿಟ್ಟು ನಮ್ಮ ಅಣ್ತಮಾದಂಥ ಸ್ವರಾಜ್ ಹಂಚಿ ಅವರು ತಮ್ಮ ಯೂಟ್ಯೂಬ್ ಚಾನಲ್ನ ಇವತ್ತು ಅದ್ರಾಗ ಯುಗಾದಿ ಹಬ್ಬ ತಮ್ಮ ಹಬ್ಬದ ದಿನ ಬಿಟ್ಟು ನಮ್ಮ ಹೋರಿ ಅಭಿಮಾನಿಗೋಸ್ಕರ ಬಂದು ವಿಡಿಯೋ ಮಾಡ್ರ. ನಮ್ಮ ಓಂ ಹೋರಿ ಅಭಿಮಾನಿಗಳಿಂದ ಆತ ಪ್ರತಿಯೊಬ್ಬ ನಮ್ಮೂರಿನ ಗುರು ಹಿರಿಯರಿಂದ ಆತ ಅವರಿಗೆ ತುಂಬ ಧನ್ಯವಾದಗಳನ್ನ ಹೇಳಕ್ ಬಯಸ್ತೀವಿ. ಆಮೇಲೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಸಹ ಹೇಳಕ್ ಬಯಸ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನಾವು ಓಮನ್ನು ಹೋರಿದ ಒಂದು ಇಂಟರ್ವ್ಯೂ ತೊಗೊಬೇಕು ಅನ್ನೋ ಕಾರಣ, ನಮ್ಮ ವಿಡಿಯೋ ನೋಡ್ತಿರೋ ಎಷ್ಟೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಿರೋ ಪ್ರತಿಯೊಬ್ಬರು, ಏಕೆಂದರೆ ನೀವು ಹೇಳಿದಾಗ ಆ ಹೋರಿಗಳು ಪರ್ಟಿಕ್ಯುಲರಾಗಿ ನಾವು ಹೋಗ್ಬಿಟ್ಟು ನಾವು ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ನಿಮಗೆ ಅದನ್ನು ಉಡುಗೊರೆಯಾಗಿ ಕೊಡ್ತಿದ್ದೀವಿ ಅಷ್ಟೇ. ಪ್ರತಿಯೊಬ್ಬರು ಹೇಳ್ತಿದ್ದೀರಾ ನಮ್ಮ ಹೋರಿ ಮಾಡಿ ಅಂತ. ಕಮೆಂಟ್ ಸೆಕ್ಷನ್ನಲ್ಲಿ ಯಾವುದು ತುಂಬ ಬಂದಿರುತ್ತೋ ಆ ಹೋರಿನ ನಾವು ಪಿಕ್ ಮಾಡ್ತಿರೋದು. ಅದನ್ನು ಬಿಟ್ಬಿಟ್ಟು ನನಗೆ ಹೆಸರು ಮಾಡಿದ್ದೇ ಹೋರಿ ತೊಗೋಬೇಕು, ಹೆಸರು ಮಾಡ್ತಿರೋ ಹೋರಿ ತೊಗೋಬೇಕು, ಅಥವಾ ಹೆಸರು ಇಲ್ಲದೆ ಇರೋ ಹೋರಿ ಆ ಥರ ಯಾವುದೂ ಇಲ್ಲ. ಹೆಸರು ಮಾಡ್ತಿದೆ ಹೋರಿ, ಟ್ರೆಂಡಿಂಗಲ್ಲಿದೆ, ಆ ಟ್ರೆಂಡಿಂಗ್ನ ಹಂಗೆ ತೊಗೊಂಡು ನಮ್ಮ ಕೈಯಿಂದ ಎಷ್ಟು ಪುಷ್ ಆಗುತ್ತೋ ಅದು ಪುಷ್ ಮಾಡೋಣ ಅನ್ನೋ ಒಂದೇ ಒಂದು ಉದ್ದೇಶ ಅಷ್ಟೇ. ಅದಕ್ಕೆ ಒಂದು ಹೋರಿ ಕರ್ಜಿಗಿ ಓಮ್ ಅಂತ ಒಂದು ಹೋರಿನ ಇವತ್ತು ಇಂಟರ್ವ್ಯೂ ಮಾಡಿದ್ವಿ. ಮಾಲೀಕರಾಗಲಿ ಅವ್ರ ಫ್ರೆಂಡ್ಸ್ಗಳಾಗಲಿ ತುಂಬ ಚೆನ್ನಾಗಿ ಮಾತಾಡಿದ್ರು. ಹೋರಿನೂ ನಮಗೆ ಎಷ್ಟೋ ಸಹಕರಿಸಿದೆ.
ಅದಕ್ಕೆ ಖುಷಿ ಪಡಬೇಕು. ಹೋರಿ ಹಬ್ಬ ಈಗ ಒಂದು ಟ್ರೆಂಡಿಂಗ್ ಸೃಷ್ಟಿ ಮಾಡಿದೆ. ಆ ಟ್ರೆಂಡಿಂಗು ಇದೇ ರೀತಿ ಅದು ಹಬ್ಬ ಮಾಡೋವರೆಗೂ ಇರಲಿ ಅನ್ನೋದೇ ನಮ್ಮ ಉದ್ದೇಶ. ಕಾಣದೇ ಇರೋ ಹೋರಿಗಳನ್ನ ನಿಮ್ಮ ಮುಂದೆ ತರಬೇಕು ಅನ್ನೋದು ನಮ್ಮ ಉದ್ದೇಶ, ಈ ಚಾನಲ್ ಉದ್ದೇಶ ಅಷ್ಟೇ. ಈ ಹೋರಿ ಹಬ್ಬನ ಮುಂದಿನ ಅಖಾಡದಲ್ಲೂ ಇಷ್ಟು ದಿನ ಈ ಪ್ರೀತಿ ಹೇಗೆ ಕೊಡ್ತಿದ್ರೋ ಆ ಪ್ರೀತಿ ಡಬಲ್ ಆಗಲಿ. ಯಾವುದೇ ಒಂದು ಊಹಾಪೋಹಗಳಿಗೆ ಯಾವುದಕ್ಕೂ ಬೇಡ. ಏಕೆಂದರೆ ಓನರು ಕ್ಲೀನಾಗಿ ಹೇಳಿಬಿಟ್ರು, ನಮಗೆ ಜಗಳ ಅಂದ್ರೇ ಆಗಲ್ಲ, ಜಗಳ ಮಾಡೋಕ್ಕೆ ಹೋಗಬೇಡಿ ಅಂತ. ಅದನ್ನೇ ಬೆಳೆಸ್ಕೊಂಡು ಹೋರಿ ಹಬ್ಬನ ಪ್ರೀತಿಯಿಂದ ಒಳ್ಳೆ ರೀತಿಯಿಂದ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಈಗ ಆಲ್ರೆಡಿ ಮುಕ್ತಾಯದ ಹಂತಕ್ಕೆ ಬಂದಿದ್ದೀರಾ. ಮುಕ್ತಾಯದ ಹಂತಕ್ಕೆ ಬಂದಾಗ ನಾವು ಹೇಳೋದು ಒಂದೇ, ನೋಡಿರ್ತೀರಾ ಅಂದ್ಕೊಂಡಿದ್ದೀನಿ. ಹೋರಿ ಮುಂದಿನ ಅಖಾಡದಲ್ಲಿ ಬಂದಾಗ ನಿಮ್ಮ ಒಂದು ಶಿಳ್ಳೆ ಕೇಕೆ ಕರ್ಜಿಗಿ ಓಮ್ ಅಂತ ಒಂದು ಶುರು ಆಗಲಿ ಅನ್ನೋದೇ ನಮ್ಮ ಉದ್ದೇಶ ಅಷ್ಟೇ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಯುಗಾದಿ ಹಬ್ಬದ ಶುಭ